जिस नाम में है शक्ति, जिस नाम में है शांति, देता वो नाम चंगाई। जिस नाम में है मुक्ति, जिस नाम में है शक्ति, जिस नाम में है शांति, देता वो नाम चंगाई। जिस नाम में है जिंदगी,
ಅರಣ್ಯ ಕಾಂಡ 14ನೇ ಅಧ್ಯಾಯ 6ನೇ ವಚನ 7ನೇ ವಚನ ಓದ್ರಿ. ಆಗ ಮೋಶೆ ಆಗ ಸರ್ವ ಸಮೂಹದವರ ಮುಂದೆ ಆಗ ಮೋಶೆ ಆರೋನರು ಇಸ್ರಾಯೇಲರು ಸರ್ವ ಸಮೂಹದವರ ಮುಂದೆ ಬೋರಲ ಬಿದ್ದರು ಮತ್ತು ದೇಶವನ್ನು ಸಂಚರಿಸಿ ನೋಡಿದವರಲ್ಲಿದ್ದ ನೂನನ ಮಗನಾದ ಯೆಹೋಶುವನು ಯೆಫುನ್ನೆಯ ಮಗನಾದ ಕಾಲೇಬನು ತಮ್ಮ ಬಟ್ಟೆಗಳನ್ನು ಹರಿದುಕೊಂಡು ಇಸ್ರಾಯೇಲರ ಸರ್ವ ಸಮೂಹದವರಾಗೆ ಹೀಗಂದರು, ನಾವು ಸಂಚರಿಸಿ ನೋಡಿದ ದೇಶವು ಅತ್ಯುತ್ತಮವಾದ ದೇಶ, ಅದು ಹಾಲು ಜೇನು ಹರಿಯುವಂತ ದೇಶ. ಯೆಹೋವನು ನಮ್ಮನ್ನು ಮೆಚ್ಚಿಕೊಂಡರೆ ಅದರಲ್ಲಿ ನಮ್ಮನ್ನು ಸೇರಿಸಿ ಅದು ನಮ್ಮ ಸ್ವಾಧೀನಕ್ಕೆ ಕೊಡುವನು. ಸಾಕು. ಹಲ್ಲೆಲೂಯಾ. ನಾವು ಧ್ಯಾನ ಮಾಡ್ತಾ ಇದ್ದೇನೆ ಅರಣ್ಯ ಕಾಂಡ 13ನೇ ಅಧ್ಯಾಯ 14ನೇ ಅಧ್ಯಾಯ. ಇದನ್ನು ಸ್ಟಡಿ ನಾನು 2 ವರ್ಷದ ಹಿಂದೆ ಮಾಡಿದ್ದೇನೆ. ಆದ್ರೆ ಒಂದ್ಸಲ ಪ್ರೀಚಿಂಗ್ ಮಾಡಿದ್ದೇನೆ ಬಹಳ ವರ್ಷಗಳ ಹಿಂದೆ. ಮತ್ತೆ ನಾನು ದೇವರ ಮಾತಾಡಿದ್ದಾನೆ ಮಾತಾಡುವಂತದೆ. ಈ ಭಾಗದಲ್ಲಿ
2 ಅಂಶಗಳು ನಾನು ಕಲಿತುಕೊಂಡಿದ್ದೇನೆ. ಒಂದನೇ ಅಂಶ, ಇಸ್ರಾಯೇಲರಲ್ಲಿ ನಕಾರಾತ್ಮಕವಾದಂತ ಹೃದಯ, ನಕಾರಾತ್ಮಕವಾದಂತ ಅಪನಂಬಿಕೆದಿಂದ ಭಯ. 1ನೇ ಪಾಯಿಂಟ್. 2ನೇ ಪಾಯಿಂಟ್ ನಾನು ಕಲ್ತಿದ್ದೇನೆ. 2ನೇ ಪಾಯಿಂಟ್, ಇಸ್ರಾಯೇಲರಲ್ಲಿ ಮತ್ತೆ ಅವರಲ್ಲಿ ಯೆಹೋಶುವ ಕಾಲೇಬನಲ್ಲಿ ಸಕಾರಾತ್ಮಕವಾದಂತ ಹೃದಯ, ಸಕಾರಾತ್ಮಕವಾದಂತ ವಿಶ್ವಾಸ. 1 ನೆಗೆಟಿವ್, 2 ಪಾಸಿಟಿವ್. 1 ನಕಾರಾತ್ಮಕವಾದಂತ ವಿಶ್ವಾಸ, ನಕಾರಾತ್ಮಕವಾದಂತ ಅಪನಂಬಿಕೆ, ನಕಾರಾತ್ಮಕವಾದಂತ ಭಯ, ನಕಾರಾತ್ಮಕವಾದಂತ ಆಲೋಚನೆ, ನಕಾರಾತ್ಮಕವಾದಂತ ಮನಸ್ಸು, ನಕಾರಾತ್ಮಕವಾದಂತ ಕಾರ್ಯಗಳು ಹಿಂಜರಿಗೂ ಹೋಗೋದು. ನನಗೆ ಆಗೋದಿಲ್ಲ, ನನಗೆ ನಡೆಯೋದಿಲ್ಲ, ಅವರನ್ನು ನೋಡಿದ್ರೆ ಭಯ, ಆ ದೇಶಕ್ಕೆ ಹೋಗೋದಿಲ್ಲ, ಆ ದೇಶದ ಜನರು ಬಲಿಷ್ಠರು, ಆ ದೇಶದ ಜನರು ಶಕ್ತಿವಂತರು, ಆ ದೇಶದ ಜನರು ಯಂತ್ರವಾಗಿದ್ದಾರೆ, ಆ ದೇಶದ ಜನರು ಸೌಂದರ್ಯವಾಗಿದ್ದಾರೆ, ಆ ದೇಶದ ಜನರು ಯಂತ್ರವಾಗಿ ಶಕ್ತಿವಂತರಾಗಿ ಬಲವಂತರಾದಂತ ಜನರ ಮಧ್ಯದಲ್ಲಿ ನಾವು ಹೋಗ್ಲಿಕ್ಕೆ ಆಗೋದಿಲ್ಲ. ಅವರು ಆನೆಗಳಂತಿದ್ದಾರೆ, ನಾವು ಮಿಡಿತಗಳಂತಿದ್ದೇವೆ. ಅವರು ಶಕ್ತಿವಂತರಾಗಿದ್ದಾರೆ, ಒಂಟೆಗಳಗಟ್ಲೆ, ನಾವು ಹಲ್ಲಿಯಾಂಗ ಇದ್ದೇವೆ, ಇಲಿಗಳಾಗಿ ಇದ್ದೇವೆ. ಅವ್ರ ಹತ್ರ ನಾವು ಹೋಗ್ಲಿಕ್ಕೆ ಆಗೋದಿಲ್ಲ, ಅವರೊಂದಿಗೆ ಮಾತಾಡ್ಲಿಕ್ಕೆ ಆಗೋದಿಲ್ಲ, ಅವರು ದೇಶ ಸ್ವಾಧೀನ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ, ಅವರನ್ನು ಜಯಿಸ್ಲಿಕ್ಕೆ ಆಗೋದಿಲ್ಲ. ಅವರಂದ್ರೆ ನಮ್ಗೆ ಭಯ. ಹೇಗೆ ಜಯಿಸ್ಲಿಕ್ಕೆ ಆಗುತ್ತದೆ? ನಕಾರಾತ್ಮಕವಾಗಿ, ಎಲ್ಲ ನಕಾರಾತ್ಮಕವಾಗಿ. ನನಗೆ ಆಗುವುದಿಲ್ಲ, ನಾನು ಹೋಗುವುದಿಲ್ಲ, ನನಗೆ ಮಾತಾಡ್ಲಿಕ್ಕೆ ಬರುವುದಿಲ್ಲ, ನಾನು ನಿಲ್ಲಲಿಕ್ಕೆ ಆಗುವುದಿಲ್ಲ, ನನಗೆ ಶಕ್ತಿ ಇಲ್ಲ, ನನಗೆ ಭಯ ಇಲ್ಲ, ನಾನು ಯಾಕೆ ಹೋಗ್ಲಿ, ನನ್ ಕೆಲಸ ಅಲ್ಲ, ನನ್ನ ಕಾರ್ಯ ಅಲ್ಲ, ನಾನು ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ, ನಂದೇ ನಿಮ್ದೆ. ಈ ಸ್ವಭಾವ ದೇವರನ್ನು ನಂಬಿರುವ ನಮಗೆ ನಕಾರಾತ್ಮಕವಾದ ವಿಶ್ವಾಸ ಕೊಟ್ಟಿಲ್ಲ ದೇವರು, ನಕಾರಾತ್ಮಕವಾದ ಆಲೋಚನೆಗಳು ಕೊಟ್ಟಿಲ್ಲ, ನಕಾರಾತ್ಮಕವಾದ ಹಿಂಜರಿಕೆ ದೇವರು ಅನುಗ್ರಹಿಸಲಿಲ್ಲ. ದೇವರು ಇವ್ರಿಗೋಸ್ಕರ ಒಳ್ಳೆ ಕಾರ್ಯವನ್ನು ಮಾಡಿಟ್ಟಿದ್ದಾನೆ. ಆ ಒಳ್ಳೆ ಕಾರ್ಯ, ಅದ್ಭುತ ಕಾರ್ಯ. ಈಗ ನನ್ನ ಜನಾಂಗ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ನಾನು ಬಿಡಿಸಿದ್ದೇನೆ. ಆ ಬಾನಿಸತ್ವದಿಂದ, ಆ ಗುಲಾಮತನದಿಂದ, ಆ ಕಷ್ಟಗಳಿಂದ, ಆ ಸಮಸ್ಯೆಗಳಿಂದ, ಆ ಕಣ್ಣೀರಿನಿಂದ, ಆ ದುಃಖಗಳಿಂದ, ಆ ನೋವುಗಳಿಂದ ಅನೇಕ 430 ವರ್ಷಗಳ ತನಕ ಕಷ್ಟಕ್ಕೆ ಒಳಗಾದ್ರು, ಸಮಸ್ಯೆಗೆ ಒಳಗಾದ್ರು, ಬಾಧಿಸಲ್ಪಡ್ತಾ ಇದ್ದಾರೆ. ಆ ಬಾಧನೆಗಳನ್ನು ದೇವರು ನೋಡಿ ಕನಿಕರಿಸಿದ ದೇವರು, ದಯ ತೋರಿಸಿದ ದೇವರು, ಕೃಪೆ ತೋರಿಸಿದ ದೇವರು ಅವರನ್ನು ಬಿಡಿಸಿದ. ಬಿಡುಗಡೆ ಆದ ನಂತರ ಮರುಭೂಮಿಗೆ ಅವರನ್ನು ಕರ್ಕೊಂಡು ಬಂದ್ರು ದೇವರು. ಅದಾದ ನಂತರ ಸೀನಾಯಿ ಬೆಟ್ಟದ ಕಡೆ ಬಂದಾಗ, ಸೀನಾಯಿ ಬೆಟ್ಟಕ್ಕಿಂತ ಸ್ವಲ್ಪ ಮುಂಚೆ ಸೀನು ಅರಣ್ಯ ಪ್ರದೇಶಕ್ಕೆ ಬಂದಾಗ ದೇವರವರಿಗೆ ಒಂದು ವಾಗ್ದಾನ ಮಾಡ್ತಾ ಇದ್ದಾನೆ. ಇಸ್ರಾಯೇಲರೇ, ನಾನು ನಿಮಗೋಸ್ಕರ ಉತ್ತಮವಾದ ದೇಶ, ಶ್ರೇಷ್ಠವಾದ ದೇಶ, ಫಲಭರಿತವಾದ ದೇಶ, ಹಾಲು ಜೇನು ಹರಿಯುವಂತ ದೇಶ ನಿಮಗೋಸ್ಕರ ನಾನು ಇಟ್ಟಿದ್ದೇನೆ. ಆ ದೇಶ ನಿಮ್ಗೆ ಸ್ವಾಧೀನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಆ ದೇಶದಲ್ಲಿ ಫಲಭರಿತವಾದ ಫಲ ಇದೆ. ಹೊಲಗಳು ಬಿತ್ತುವಾಗ ಸಮೃದ್ಧಿಯಾದ ಫಲ ಬರುತ್ತದೆ. ನೀವು ಮನೆಗಳನ್ನು ಕಟ್ಟಿಕೊಳ್ಳುವಾಗ ಜಾಗ, ಸ್ಥಳ, ಹೊಲಗಳು ನಿಮಗೋಸ್ಕರ ಸಿದ್ಧ ಮಾಡಿಟ್ಟಿದ್ದೇನೆ. ಆ ದೇಶ ನೀವು ಸ್ವಾಧೀನ ಮಾಡಿಕೊಳ್ಳಿ. ನಾನು ನಿಮ್ಮ ಸಂಗಡ ಇದ್ದೇನೆ. ಯಾವುದಕ್ಕೆ ಭಯಪಡ್ಲಿಕ್ಕೆ ಹೋಗಬೇಡ. ಆ ದೇಶದಲ್ಲಿರುವ ಶತ್ರುಗಳನ್ನು ನಿಮ್ಮ ಮುಂದೆ ನಿಮ್ಗೆ ಸ್ವಾಧೀನ ಮಾಡುತ್ತೇನೆ. ನಿಮ್ಮ ಮುಂದೆ ಶತ್ರುಗಳನ್ನು ಓಡಿಸುತ್ತೇನೆ. ನಿಮ್ಮ ಮುಂದೆ ಅವ್ರ ಮುಂದೆ ನಿಮ್ಗೆ ಬಲವಂತರಾಗಿ, ಶಕ್ತಿವಂತರಾಗಿ, ಧೈರ್ಯವಂತರಾಗಿ ನಿಮ್ಮ ಸಂಗಡ ಇದ್ದು ಎಲ್ಲ ವಿಷಯಕ್ಕೆ ಜಯವನ್ನು ಕೊಡುತ್ತೇನೆ. ನಾನು ನಿಮ್ಮ ಸಂಗಡ ಇದ್ದೇನೆ ಅಂತೇಳಿ ನೀವು ಮರಲಿಕ್ಕೆ ಹೋಗ್ಬೇಡ್ರಿ. ಅವಿಶ್ವಾಸದಿಂದ, ಅಪನಂಬಿಕೆಯಿಂದ ಜೀವಿಸ್ಲಿಕ್ಕೆ ಹೋಗ್ಬೇಡ್ರಿ. ದೇವರವರಿಗೆ ವಾಗ್ದಾನ ಮಾಡು. ಹಾಲು ಜೇನು ಹರಿಯುವಂತ ದೇಶ, ಉತ್ತಮವಾದ ದೇಶ, ಶಾಶ್ವತವಾಗಿರುವ ದೇಶ, ನಿತ್ಯವೂ ನಿರಂತರ ಇರುವ ದೇಶ. ಆ ದೇಶದಲ್ಲಿ ಸುಖಕರವಾಗಿ ಜೀವಿಸುವುದಕ್ಕಾಗಿ ದೇವರು ಇವರನ್ನು ಬಿಡಿಸುವುದಕ್ಕಿಂತ ಮುಂಚೆ ದೇವರ ಅಬ್ರಾಹ್ಮನಿಗೆ ಮಾಡಿದ ವಾಗ್ದಾನ, ಇಸಾಕನಿಗೆ ಮಾಡಿದ ವಾಗ್ದಾನ, ಯಾಕೋಬನಿಗೆ ಮಾಡಿದ ವಾಗ್ದಾನ, ಮೋಸೆಗೆ ಮಾಡಿದ ವಾಗ್ದಾನ, ಈಗ ಇಸ್ರಾಯೇಲರಿಗೆ ಆ ವಾಗ್ದಾನ ನೆರವೇರಿಸಲಿಕ್ಕೆ ಹೋಗ್ತಾ ಇದ್ದಾನೆ.
ದೇವರು ಸತ್ಯವೇದದಲ್ಲಿ ಅನೇಕ ವಾಗ್ದಾನಗಳು ನಮಗೋಸ್ಕರ ಮಾಡಿದ್ದಾನೆ. ಆ ವಾಗ್ದಾನಗಳು ನಮಗೋಸ್ಕರ ಮಾಡುವುದರಿಂದ ಆ ವಾಗ್ದಾನಗಳನ್ನು ಕೇಳಿರುವಂತ ನಾವು, ಆ ವಾಗ್ದಾನಗಳನ್ನು ಓದುತ್ತಿರುವ ನಾವು, ಆ ವಾಗ್ದಾನಗಳನ್ನು ಸ್ವರ ದೇವರು ನಮಗೋಸ್ಕರ ಒಂದು ವಾಗ್ದಾನಗಳು, ಅನೇಕ ವಾಗ್ದಾನಗಳು ನಮಗೋಸ್ಕರ ಮಾಡಿದ್ದಾನೆ ಎಂಬುದು ನಾವು ದೃಢವಾಗಿ ನಂಬಿ ಆ ವಾಗ್ದಾನಗಳು ನೆರವೇರಿಸುವ ಸಮಯ ತನಕ ಅದಕ್ಕೋಸ್ಕರ ನಿರೀಕ್ಷೆ ಉಳ್ಳವರಾಗಿ ನಾವು ಕಾಯಬೇಕು. ನಂಬಿಕೆಯಿಂದ ಆ ವಾಗ್ದಾನಗಳು ಹೊಂದಿಕೊಳ್ಳಬೇಕು. ಸತ್ಯವೇದದಲ್ಲಿ ಆದಿಕಾಂಡದಿಂದ ಪ್ರಕಟಣೆ ಗ್ರಂಥವರೆಗೂ ದೇವರ ಅನೇಕ ವಾಗ್ದಾನಗಳನ್ನು ಮಾಡಿದ, ಅನೇಕ ವಾಗ್ದಾನಗಳು ದೇವರು ಮಾಡಿದ. ಆ ವಾಗ್ದಾನಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ನಾವು ಪ್ರಾರ್ಥಿಸಬೇಕು, ನಾವು ಬೇಡವರಾಗಿರಬೇಕು. ನಂಬಿಕೆಯಿಂದ ನಮ್ಮ ಮುಂದೆ ಹೆಜ್ಜೆ ನಾವಿಟ್ಟು ನಡೆಯುವವರಾಗಿರಬೇಕು. ಯಾವಾಗಲೂ ನಕಾರಾತ್ಮಕವಾಗಿ ಚಿಂತಿಸಬಾರದು. ನನಗೇನು ಬರುವುದಿಲ್ಲ, ನನಗೆ ಆಗುವುದಿಲ್ಲ, ನನಗೆ ನಡೆಯುವುದಿಲ್ಲ, ದೇವರ ಸಹಾಯನ ಮಾಡ್ತಾ ಇಲ್ಲ, ಯಾಕೆ ನನ್ನ ಜೀವಿತದಲ್ಲಿ ಕಷ್ಟಗಳು, ಯಾಕೆ ನನ್ನ ಜೀವಿತದಲ್ಲಿ ನೋವುಗಳು, ಯಾಕೆ ನನ್ನ ಜೀವಿತದಲ್ಲಿ ಏನ್ ಸಿಗ್ತಾ ಇಲ್ಲಲ್ಲ, ಈ ರೀತಿ ನಕಾರಾತ್ಮಕವಾದ ಆಲೋಚಿಸಬಾರದು ನಾವು. ಅಲ್ರಿ, ಭೂಪರಲೋಕವನ್ನು ಸೃಷ್ಟಿಸಿದ ದೇವರು, ಸಮಸ್ತವನ್ನು ಉಂಟು ಮಾಡಿದ ದೇವರು, ಪಕ್ಷಿಗಳನ್ನು ಉಂಟು ಮಾಡಿದ ದೇವರು, ಭೂಮಿ, ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರಗಳನ್ನು ಸೃಷ್ಟಿಸಿದ ದೇವರು, ಭೂಮಿ ಮೇಲಿರುವಂತಹ ಪ್ರಾಣಿಗಳನ್ನು, ಜಂತುಗಳನ್ನು, ಮೃಗಗಳನ್ನು, ಸಮಸ್ತವನ್ನು ಉಂಟು ಮಾಡಿದ ದೇವರು, ನಿಮ್ಮನ್ನು, ನನ್ನನ್ನು, ಜಗತ್ತನ್ನು ಉಂಟು ಮಾಡಿದ ದೇವರಿಗೆ ಇಷ್ಟೆಲ್ಲ ನಮ್ಮನ್ನು ರಕ್ಷಿಸಿ ನಮಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಂತ ದೇವರ ಆ ನಂಬಿಕೆ ನಮಗಿಲ್ವಾ? ಆ ವಿಶ್ವಾಸ ನಮಗಿಲ್ವಾ? ಆ ಸಮರ್ಪಣೆ ನಮಗಿಲ್ವಾ? ಆ ವಾಗ್ದಾನವನ್ನು ಕೇಳಿದಂತ ನಾವು ದೃಢವಾಗಿ ನಂಬಿ ಆ ವಾಗ್ದಾನಗಳಿಗೋಸ್ಕರ ದೇವರ ಅನುಗ್ರಹ ಹೊಂದಿಕೊಳ್ಳುವುದಕ್ಕೋಸ್ಕರ ಆ ನಿರೀಕ್ಷೆ ಇಲ್ವಾ? ಚಿಕ್ಕ ಚಿಕ್ಕ ಕಾರ್ಯಗಳಿಗೋಸ್ಕರ ಎಲ್ಲ ದೇವರೇ, ಲೋಕದಲ್ಲಿರುವುದಕ್ಕಿಂತ ನನ್ನಲ್ಲಿರುವ ಆತನು ಈ ಕಾರ್ಯಗಳನ್ನು ದೃಢವಾಗಿ ವಾಗ್ದಾನಗಳು ನಾವು ಗಟ್ಟಿಯಾಗಿಡಬೇಕು, ಗಟ್ಟಿಯಾಗಿಡಬೇಕು. ನಾವು ದೇವರು ಮಾಡಿದ ವಾಗ್ದಾನ, ಈ ವಾಗ್ದಾನ ಮೋಶೆ ಗಟ್ಟಿಯಾಗಿ ಹಿಡ್ಕೊಂಡ, ಅಬ್ರಾಹ್ಮನು ಗಟ್ಟಿಯಾಗಿ ಹಿಡ್ಕೊಂಡ, ಇಸಾಕನು ಗಟ್ಟಿಯಾಗಿ ಹಿಡ್ಕೊಂಡ, ಯಾಕೋಬನು ಗಟ್ಟಿಯಾಗಿ ಹಿಡ್ಕೊಂಡ. ಆ ವಾಗ್ದಾನಗಳಿಗೋಸ್ಕರ ಎದುರು ನೋಡ್ತಾ ಇದ್ರೆ ಈ ವಾಗ್ದಾನಗಳು ನಾವು ಹೊಂದಿಕೊಳ್ಳಬೇಕು. ಹಲ್ಲೆಲೂಯಾ. ನಿರಾಶವಾಗಬಾರ್ದು, ನಾವು ಯಾವುದಕ್ಕೆ ಅಪನಂಬಿಕಸ್ಥರಾಗಬಾರ್ದು, ಚಿತ್ತಕ್ಕೆ ಗುರಿಯಾಗಬಾರದು. ದೇವರು ಮಾಡಿದ ವಾಗ್ದಾನ ಅದು ನೆರವೇರಿಸುವ ಕರ್ತನಾಗಿದ್ದಾನೆ, ಫಲವುಳ್ಳ ಕರ್ತನಾಗಿದ್ದಾನೆ, ಸರ್ವಶಕ್ತಿಯುಳ್ಳ ಕರ್ತನಾಗಿದ್ದಾನೆ. ನಮ್ಮ ಸಂಗಡ ಇದ್ದು ನಮಗೆ ಮಾರ್ಗ ತೋರಿಸುವ ದೇವರಾಗಿದ್ದಾನೆ, ನಮ್ಮ ಸಂಗಡ ಇದ್ದು ನಮ್ಮನ್ನು ನಡೆಸಿದ ದೇವರಾಗಿದ್ದಾನೆ. ದೇವರು ನಮ್ಮನ್ನು ಸುಮ್ಮನೆ ಕರೀಲಿಲ್ಲ, ದೇವರು ನಮ್ಮನ್ನು ಸುಮ್ಮನೆ ರಕ್ಷಿಸಲಿಲ್ಲ, ನಮಗೋಸ್ಕರ ಸುಮ್ಮನೆ ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣ ಜೀವ ಕೊಟ್ಟಿಲ್ಲ. ಒಬ್ಬೊಬ್ಬರಿಗೋಸ್ಕರ ಒಂದು ಒಳ್ಳೆ ಯೋಜನೆ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಒಂದು ಒಳ್ಳೆ ಸಂಕಲ್ಪ ಇಟ್ಟಿದ್ದಾನೆ, ಒಂದು ಒಳ್ಳೆ ಚಿತ್ತ ಇಟ್ಟಿದ್ದಾನೆ. ನಾವು ಈ ಲೋಕದಲ್ಲಿ ಹೇಗಿರ್ಬೇಕು? ದೇವರಿಗೆ ಮಹಿಮಕರವಾಗಿ, ದೇವರಿಗೆ ಮಹಿಮಕರವಾಗಿ ಇರುವುದಕ್ಕಾಗಿ ನಮ್ಮನ್ನು ಕರೆದಾನ್ರಿ. ಕತ್ಲದಲ್ಲಿರುವಂತ ನಮ್ಮನ್ನು ಕರೆದ, ಅಜ್ಞಾನದಲ್ಲಿರುವಂತ ನಮ್ಮನ್ನು ಕರೆದ. ಜೀವಿತ ಹೇಗೆ ಜೀವಿಸಬೇಕು ಗೊತ್ತಿಲ್ಲ ಅಂತ ಪರಿಸ್ಥಿತಿಯಲ್ಲಿ ದೇವರು ಜೀವಿಸುವುದಕ್ಕಾಗಿ ಒಳ್ಳೆ ಜೀವಿತ ಕೊಟ್ಟ ವಾಕ್ಯದ ಮೂಲಕ. ಆದ್ರೆ ದೇವರು ಭವಿಷ್ಯತ್ತಿನಲ್ಲಿ ನಮಗೋಸ್ಕರ ಉತ್ತಮವಾದದ್ದಿಟ್ಟಿದ್ದ. ಹಲ್ಲೆಲೂಯಾ. ಭವಿಷ್ಯತ್ತಿನಲ್ಲಿ ನಮಗೋಸ್ಕರ ಶ್ರೇಷ್ಠವಾದದ್ದಿಟ್ಟಿದ್ದಾನೆ. ಭವಿಷ್ಯತ್ತಿನಲ್ಲಿ ನಮಗೋಸ್ಕರ ಒಳ್ಳೆ ಅನುಗ್ರಹ, ಆಶೀರ್ವಾದ ಇಟ್ಟಿದ್ದಾನೆ. ಅದೇ ಕಣ್ಣೀರು ಕೊನೆ ತನಕ ಇರೋದಿಲ್ಲ. ಕಣ್ಣೀರು ಒರೆಸುವ ದೇವರು, ದುಃಖಗಳು ತೆಗೆದಾಕುವ ದೇವರು, ನಿರಾಶೆಗಳು ತೆಗೆದಾಕುವ ದೇವರು, ನೋವುಗಳು ತೆಗೆದಾಕುವ ದೇವರು, ನಾವು ನಂಬಿರುವ ದೇವರು. ನಂಬಿಕಸ್ಥನಾಗಿರುವುದರಿಂದ ನಾವು ನಂಬಿಕೆಸ್ಥರಾಗಿ ಆ ವಾಗ್ದಾನಗಳು ನಮ್ಮಲ್ಲಿ ನೆರವೇರುವ ತನಕ ಆ ವಾಗ್ದಾನಗಳಿಗೋಸ್ಕರ ನಾವು ನಂಬಿರುವ ದೇವರು ಪರಲೋಕದಲ್ಲಿ ಆ ದೇವರನ್ನು ನಂಬಿರುವ ನಾವು ನಂಬಿಕಸ್ಥರಾಗಿ ನಾವು ಮುಂದೆ ಹೆಜ್ಜೆ ಇಟ್ಟು ಜೀವಿಸಬೇಕು. ದೇವರ ವಾಗ್ದಾನಗಳು ಮಾಡಿದ ನೆರವೇರಿಸ್ತಾ ಇದೆ. ಮೋಶೆ ಸೀನು ಅರಣ್ಯ ಪ್ರದೇಶಕ್ಕೆ ಇಸ್ರಾಯೇಲರನ್ನು ಕರ್ಕೊಂಡು ಬಂದಾಗ ಸೀನಾಯಿ ಬೆಟ್ಟ ಕಡೆ, ಸೀನು ಅರಣ್ಯಕ್ಕೆ ಸೀನಾಯಿ ಬೆಟ್ಟಕ್ಕೆ ಸ್ವಲ್ಪ ದೂರ.
ಎಲ್ಲ ಗುಡಾರಗಳ ಹಾಕೊಂಡಿದ್ದಾರೆ ಇಸ್ರಾಯೇಲ್. ಅದಾದ ನಂತರ ಕಾನಾನ್ ದೇಶ ಜೆರಿಕೋ ಪಟ್ಟಣ ಸಮೀಪವಾಗಿತ್ತು. ಎರಿಕೋ ಪಟ್ಟಣ ಸಮೀಪವಾಗಿದ್ದಾಗ ಮೋಶೆ ಹೇಳಿದ, ದೇವರು ನಮಗೆ ತೋರಿಸಿರುವಂತ ವಾಗ್ದಾನ ಮಾಡಿದಂತ ಹಾಲು ಜೇನು ಹರಿಯುವ ದೇಶ, ವಾಗ್ದಾನ ದೇಶ ಸಮೀಪಕ್ಕೆ ನಾವು ಬಂದಿದ್ದೇವೆ. ಸಮೀಪಕ್ಕೆ ಬಂದಿರುವ ನಾವು ಮೋಶೆ ಏನ್ ಮಾಡಿದ, ಇಸ್ರಾಯೇಲ್ ಆ ದೇಶ, ದೇವರು ತೋರಿಸಿರುವ ದೇಶ ಸಮೀಪಕ್ಕೆ ನಾವು ಬಂದಿದ್ದೇವೆ, ಆ ದೇಶ ಹೇಗಿದೆಯೋ ನೀವು ನೋಡ್ಕೊಂಡು ಬನ್ರಿ ಅಂತೇಳಿ ಮೋಶೆ 12 ಮಂದಿ ಇಸ್ರಾಯೇಲರ ಪಿತೃಗಳನ್ನು, ಹಿರಿಯರನ್ನು ಆರಿಸ್ಕೊಂಡ. ಎಷ್ಟು ಮಂದಿ? 12 ಮಂದಿ ಇಸ್ರಾಯೇಲರು. ಅವರು ಪಿತೃಗಳು, ಒಳ್ಳೆ ಲೀಡರ್ಸ್ ಗಳನ್ನು ಮೋಶೆ ಆರಿಸ್ಕೊಂಡು 12 ಮಂದಿ. ಅವರಿಗೆ ಮೋಶೆ ಹೇಳ್ತಾ ಇದ್ದಾನೆ, 12 ಜನ ಆ ದೇಶಕ್ಕೆ ಹೋಗಿ, ನಾವು ಇಸ್ರಾಯೇಲರಂತೇಳಿ ಹೇಳಲಿಕ್ಕೆ ಹೋಗಬೇಡ್ರಿ. ರಾತ್ರಿ ಕತ್ಲದಲ್ಲಿ ಮಲ್ಕೊಂಡಾಗ ಗೊತ್ತಿಲ್ಲದೆ ಮುಂದೆ ನುಗ್ಗಿ ಆ ದೇಶಕ್ಕೆ, ಜೆರಿಕೋ ಪಟ್ಟಣಕ್ಕೆ. ಆ ದೇಶದಲ್ಲಿರುವಂತ ಜನರನ್ನು ನೋಡ್ರಿ, ಆ ದೇಶದಲ್ಲಿರುವಂತ ಹೊಲಗಳನ್ನು ನೋಡ್ರಿ, ಆ ದೇಶದಲ್ಲಿ ಯಾವ ಜನಾಂಗ ವಾಸ ಮಾಡುತ್ತಾ ಇದ್ದಾರೋ ಆ ಜನಾಂಗವನ್ನು ನೋಡ್ರಿ. ಆ ದೇಶದಲ್ಲಿ ಎಷ್ಟು ಶ್ರೇಷ್ಠವಾಗಿದೆ, ಎಷ್ಟು ಶ್ರೇಷ್ಠತೆ ಇಲ್ಲ, ಎಷ್ಟು ಉತ್ತಮವಾಗಿದೆ, ಎಷ್ಟು ಉತ್ತಮ ಇಲ್ಲ, ಆ ದೇಶವನ್ನು ಏನೇನು ಬಿತ್ತಲ್ಪಡ್ತಾ ಇದೆ, ಏನೇನು ಬೆಳೀತಾ ಇದೆ. ಆಗಿನ ಜನರು, ಆ ದೇಶದಲ್ಲಿರುವ ಜನರು ಬುದ್ಧಿವಂತರು, ಜ್ಞಾನವಂತರು, ಶಕ್ತಿವಂತರು, ಸೌಂದರ್ಯವುಳ್ಳವರು, ಬಲವಂತರು, ಯುದ್ಧದಲ್ಲಿ ಹೋರಾಡಿ ಜಯಿಸುವಂತರು, ಧೈರ್ಯಶಾಲಿಗಳು. ಹೋಗಿ ನೋಡಿ ಬನ್ನಿ ಅಂತೇಳಿ ಎಷ್ಟು ಮಂದಿನ ಆರಿಸ್ಕೊಂಡ? 12 ಪೀಪಲ್ಸ್, 12 ಜನ ಹಿರಿಯರನ್ನು ದೇವರು ಮೋಶೆ ಆರಿಸ್ಕೊಂಡ. ಅವರಿಗೆ ಸಲಹೆ ಕೊಟ್ಟ, ಹೋಗ್ರಿ ನೀವು 12 ಮಂದಿ ಸಿದ್ಧರ, ಜೆರಿಕೋ ಪಟ್ಟಣಕ್ಕೆ, ದೇಶಕ್ಕೆ ಹೋಗಿ ನೋಡ್ತಾ ಇದ್ರು ದೇಶವೆಲ್ಲ. ಆ ದೇಶದಲ್ಲಿ ದ್ರಾಕ್ಷ ಗಿಡಗಳು ಬೆಳೀತಾ ಇತ್ತು, ಸಿಹಿಯುಳ್ಳ ದ್ರಾಕ್ಷ ಗಿಡಗಳು, ದ್ರಾಕ್ಷ ಬೆಳೀತಾ ಇದೆ. ಖರ್ಜೂರ ಖರ್ಜೂರು ಗಿಡಗಳು ಬೆಳೀತಿದ್ದಾವೆ. ಅದಾಂತರ ಒಳ್ಳೆ ಗಿಡಗಳು, ತೆಂಗಿನಕಾಯಿ ಗಿಡ, ಒಳ್ಳೆ ಫಲ ಕೊಡುವಂತ ಗಿಡಗಳಲ್ಲಿ ಬೆಳೀತಾ ಇದ್ದೇವೆ. ಇಸ್ರಾಯೇಲರಲ್ಲಿ ಜನರನ್ನು ನೋಡಿದ್ದಾರೆ. ಆ ಜೆರಿಕೋ, ಕಾನಾನ್ ದೇಶದಲ್ಲಿ, ಆ ದೇಶ ಭಾಗದಲ್ಲಿ ಜನರು ಹೇಗಿದ್ದಾರೆ ಗೊತ್ತು? 7 ಫೂಟ್ ಹೈಟ್ ಇದ್ದಾರೆ, 6.5 ಫೂಟ್ ಹೈಟ್ ಇದ್ದಾರೆ, 7.5 ಫೀಟ್ ಹೈಟ್ ಇದ್ದಾರೆ, 5.5 ಫೀಟ್, 6.5 ಫೀಟ್, 6 ಫೀಟ್, 7 ಫೀಟ್, 7.5 ಫೀಟ್ ಎತ್ತರ ಇದ್ದಾರೆ. ಶಕ್ತಿವಂತರಿದ್ದಾರೆ, ಬಲವಂತರಿದ್ದಾರೆ. ಆ ರೀತಿ ಆ ದೇಶ ಜನರನ್ನು ತಯಾರು ಮಾಡಿದ್ದಾರೆ ಯುದ್ಧದಲ್ಲಿ ಜಯಿಸಬೇಕಂತ. ಈ 12 ಮಂದಿ ಜನರನ್ನು ನೋಡಿದ್ದಾರೆ. ಅವರೆಲ್ಲರಿಗೂ ಇವರಿಗೆ ಭಯ ಇರುತ್ತೆ. ಅಯ್ಯೋ, ಮೋಶೆ ನಮ್ಮನ್ನು ಮರುಭೂಮಿಗೆ ಕರ್ಕೊಂಡು ಬಂದ, ಇವ್ರ ಕೈಯಲ್ಲಿ ನಮ್ಮನ್ನು ಸಾಯಿಸಾಕನೆ ನಿಲ್ಲಿಸಿದ. ನಕಾರಾತ್ಮಕವಾದ ಆಲೋಚನೆ. ಈ ಮೋಶೆ ಇಲ್ಲಿಗೆ ಕರ್ಕೊಂಡು ಬಂದ, ಇವರನ್ನು ನೋಡಿದ್ರೆ ಆನೆಗಟ್ಲೆ ಇದ್ದಾರೆ, ಇವ್ರ ಕೈಯಲ್ಲಿ ನಾವು ನೋಡಿದ್ರೆ ಮಿಡಿತಗಟ್ಲೆ ಇದ್ದೀವಿ, ನಮ್ಮನ್ನು ಹಿಡ್ಕೊಂಡು ಈಚೆಗೆ ಬಿಟ್ರೆ ನಾವ್ ಅಲ್ಲೇ ಸತ್ತೋಗ್ತೀವಿ. ಹೀಗೆ ಎರಿಕೋ ಪಟ್ಟಣ, ಕಾನಾನ್ ದೇಶ ಹೇಗೆ ಜಯಿಸ್ಲಿಕ್ಕಾಗುತ್ತದೆ? ನಮ್ಗೆ ಕಾನಾನ್ ದೇಶವನ್ನು ಹೇಗೆ ಸ್ವಾಧೀನ ಮಾಡಿಕೊಳ್ಳಿಕ್ಕಾಗುತ್ತದೆ? ದೇವರಲ್ಲಿದ್ದ ಸ್ವಾಧೀನ ಮಾಡುತ್ತೇನೆ. ಹೇಗೆ ನಾವು ಸ್ವಾಧೀನ ಮಾಡಿಕೊಳ್ಳಿಕ್ಕಾಗುತ್ತದೆ? ಈ ದೇಶ ಜನರು ನೋಡಿದ್ರೆ ಶಕ್ತಿವಂತರು, ಈ ದೇಶ ಜನರು ನೋಡಿದ್ರೆ ಬಲವಂತರು, ಈ ದೇಶ ಜನರು ನೋಡಿದ್ರೆ ಜ್ಞಾನವಂತರು. ಹೇಗೆ ಜಯಿಸಲಿಕ್ಕೆ ಸಾಧ್ಯ? ಗುಣಗುಟ್ಟಲಿಕ್ಕೆ ಪ್ರಾರಂಭ ಮಾಡುದು. ಏನ್ ಮಾಡ್ಲಿಕ್ಕೆ? ಗುಣಗುಟ್ಟಲಿಕ್ಕೆ, ಪರೀಕ್ಷೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡುದು. ವಿರುದ್ಧವಾಗಿ ತಿರುಗಿ ಬೀಳಲಿಕ್ಕೆ ಪ್ರಾರಂಭ ಮಾಡುದು. ವಿರೋಧವಾಗಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ರೆ ಮೋಶೆಗೆ ಗುಣಗುಡ್ತಾ ಇದ್ರೆ ಈ ಮೋಶೆಗೆ ಬುದ್ಧಿ ಇಲ್ಲ, ಈ ನಾಯಕನಿಗೆ ಜ್ಞಾನ ಇಲ್ಲ. ಬರೇ ಇದೇ ಹಾಡು, ಇದೇ ರಾಗ, ಅಲ್ಲಿಂದ ತಗೊಂಡ್ ಬಂದು ಇಲ್ಲಿ ನಿಲ್ಲಿಸ್ತಾನೆ, ಇಲ್ಲಿಂದ ತಗೊಂಡ್ ಬಂದು ಅಲ್ಲಿ ನಿಲ್ಲಿಸ್ತಾನೆ. ಎಂತ ನಾಯಕ ನಮ್ಮ ನಾಯಕನು, ಎಂತ ಲೀಡರ್ ಈತನು. ಈತನು ಕರ್ಕೊಂಡ್ ಬಂದು ನಮ್ಮ ಕೈಯಲ್ಲಿಟ್ಟ ಈ ದೇವರು ಯಾಕೆ ಕರ್ಕೊಂಡ್ ಬಂದನು? ಐಗುಪ್ತ ದೇಶದಲ್ಲಿದ್ರೆ ಯುದ್ಧದಲ್ಲಿ ನಾವು ಜಯಿಸ್ಲಿಕ್ಕೆ ಶಕ್ತಿ ಇಲ್ಲ. ನಮ್ಮ ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ, ನಮ್ಮ ಹೆಂಡ್ರಿದ್ದಾರೆ, ಇವ್ರ ಕೈಯಲ್ಲಿ ಸಾಯ್ಬೇಕು.
ಗುಣ ಹುಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಕೇಳ್ರಿ, ಯಾವಾಗ ನಮ್ಮ ಜೀವಿತದಲ್ಲಿ ನಕಾರಾತ್ಮಕವಾದ ಅವಿಶ್ವಾಸ, ನಕಾರಾತ್ಮಕವಾದ ಅಪನಂಬಿಕೆ, ನಕಾರಾತ್ಮಕವಾದ ದೇವರಿಗೆ ವಿರುದ್ಧವಾಗಿ ಗುಣಗುಟ್ಟುವಿಕೆ, ನಕಾರಾತ್ಮಕವಾದ ಚಿಂತನೆಗಳು, ನಕಾರಾತ್ಮಕವಾದ ಆಲೋಚನೆಗಳು ನಮ್ಮಲ್ಲಿ ಬರ್ತಾವಲ್ಲ, ದೇವರಿಂದ ಯಾವ ಅನುಗ್ರಹ ಹೊಂದಿಕೊಳ್ಳಿಕ್ಕಾಗೋದಿಲ್ಲ. ತಿಳ್ಕೊಳ್ಳಿ, ಯಾವುದು ಹೊಂದಿಕೊಳ್ಳಿಕ್ಕಾಗೋದಿಲ್ಲ. ಯಾಕೆ ಹೇಳ್ರಿ? ಯಾಕೆ ಹೊಂದಿಕೊಳ್ಳಿಕ್ಕಾಗೋದಿಲ್ಲ? ಯಾಕೆ ಹೇಳ್ರಿ? ವಿಶ್ವಾಸದಿಂದ ಮುಂದೆ ಹೆಜ್ಜೆ ಇಟ್ಟು ಹೋಗ್ಬೇಕು. ನಾವು ಹೆಜ್ಜೆ ಇಟ್ಟು ವಿಶ್ವಾಸದಿಂದ, ಧೈರ್ಯದಿಂದ, ದೇವರು ನಮಗೋಸ್ಕರ ವಾಗ್ದಾನ ಮಾಡಿದ್ದಾರೆ, ಆ ವಾಗ್ದಾನ ಬಿಟ್ಟು ಬಿಡ್ತಾರೆ, ದೇವರ ವಾಕ್ಯ ಬಿಟ್ಟು ಬಿಡ್ತಾರೆ, ದೇವರು ನಮ್ಮ ಸಂಗಡ ಇದ್ದಾನೆ ಮರೆತು ಹೋಗ್ತಾರೆ, ಅಪನಂಬಿಕಸ್ಥರಾಗಿರ್ತಾರೆ, ಅವಿಶ್ವಾಸ ಉಳ್ಳವರಾಗಿರ್ತಾರೆ, ನಕಾರಾತ್ಮಕವಾಗಿ ಚಿಂತಿಸ್ತಾರೆ. ಇನ್ನೆಲ್ಲಿ ದೇವರ ವಾಗ್ದಾನಗಳು ಪಡ್ಕೊಳ್ಳಿಕ್ಕಾಗುತ್ತದೆ? ಹೀಗೆ ಮುಂದೆ ಇಟ್ಟಿರುವ ಆಶೀರ್ವಾದಗಳು ಹೇಗೆ ಪಡ್ಕೊಳ್ಳಿಕ್ಕಾಗುತ್ತದೆ? ಹೇಗೆ ನಾವು ನಂಬಿಕೆಯಿಂದ ಮುಂದೆ ಹೆಜ್ಜೆ ಇಡಲಿಕ್ಕಾಗುತ್ತದೆ? ಆಗೋದಿಲ್ಲ. ನಕಾರಾತ್ಮಕವಾದ ಆಲೋಚನಾ ಚಿಂತೆಗಳು ನಮ್ಮನ್ನು ಹಿಂಜರಿಯುತ್ತವೆ. ಹಿಂದೆ ಹೋಗೋದು ಬರೇ ಹಿಂದೆ. ಅದಕ್ಕಾಗಿ ಯೇಸು ಕ್ರಿಸ್ತನ ಒಂದು ಮಾತು ಹೇಳಿದ, ಮತ್ತೈ ಬರೆದ ಸುವಾರ್ತೆಯಲ್ಲಿ, ನೇಗಿಲ ಮೇಲೆ ಕೈ ಹಿಡಿದಿರುವ ನೀನು ಹಿಂದಿರುಗಿ ಹೋಗಬಾರದು. ನೇಗಿಲ ಹಿಡ್ಕೊಂಡಿದ್ದೆ ನೀನು, ನೇಗಿಲ ಹಿಡ್ಕೊಂಡಿರುವ ನೀನು ಹೊಲದಲ್ಲಿ, ನೀನು ಗುರಿ ಮುಂದೆ, ನಿನ್ನ ದೃಷ್ಟಿ ಮುಂದೆ, ನಿನ್ನ ಹೆಜ್ಜೆ ಮುಂದೆ, ನೀನು ಹೋಗುವ ಮಾರ್ಗ ಮುಂದೆ, ಹಿಂದೆ ನೋಡಿದ್ದಿ, ಹಿಂದೆ ಹೆಜ್ಜೆ ಇಟ್ಟಿದ್ದಿ. ನೋವಾಗೋದು ಯಾರಿಗೆ? ಯಾರಿಗೆ? ನೇಗಿಲು ಹಿಡ್ಕೊಂಡಿರುವಂತ ವ್ಯಕ್ತಿಗೆ. ನಷ್ಟ ಯಾರಿಗೆ? ನೇಗಿಲು ಹಿಡ್ಕೊಂಡಿರುವಂತ ವ್ಯಕ್ತಿಗೆ. ಅಪಾಯ ಯಾರಿಗೆ? ನೇಗಿಲು ಹಿಡ್ಕೊಂಡಿರುವಂತ ವ್ಯಕ್ತಿಗೆ ಅಪಾಯ. ದೇವರು ಎಲ್ಲವನ್ನು ನಮಗೋಸ್ಕರ ಸಿದ್ಧ ಮಾಡಿಟ್ಟಿದ್ದ. ದೇವರು ಮಾಡಿದಂತ ವಾಗ್ದಾನ ಅನೇಕ ಕಾರ್ಯಗಳು ನೆರವೇರಿದ್ದಾವೆ. ದೇವರು ಕೊಟ್ಟಿರುವಂತ ಮಾತು ನಿಷ್ಪ್ರಯೋಜನ ಆಗೋದಿಲ್ಲ. ಅದು ನೆರವೇರುವಂತ ವಾಗ್ದಾನ, ನೆರವೇರುವಂತ ಮಾತು. ನಾವು ಮುಂದೆ ಹೀಗೆ ನಾಳೆಗೋಸ್ಕರ ನಾವು ಚಿಂತೆ ಮಾಡಿದ್ರೆ ದೇವರು ನಮಗೋಸ್ಕರ ಮೊದಲೇ ಚಿಂತೆ ಮಾಡಿಟ್ಟಿದ್ದಾನೆ. ಅಲ್ಲೆಲ್ಲಯ್ಯ ಕೇಳ್ರಿ, ನಾವು ಯಾವುದಕ್ಕೋಸ್ಕರ ಚಿಂತೆ ಮಾಡ್ತೇವೆ? ನಾಳೆ ಏನಾಗುತ್ತದ ನಮ್ಮ ಮಕ್ಕಳ ಭವಿಷ್ಯತ್ತು, ನಮ್ಮ ಕುಟುಂಬದಲ್ಲಿ ಹೇಗೆ, ಗಂಡನಿಗೆ ಕೆಲಸ ಇಲ್ಲ, ಹೆಂಡತಿಗೆ ಕೆಲಸ ಇಲ್ಲ, ಕುಟುಂಬ ಹೇಗೆ ನಡೆಸ್ಕೊಂಡು ಹೋಗಬೇಕು, ಮಕ್ಕಳ ಎಜುಕೇಶನ್ ಹೇಗೆ ನಡೆಸ್ಕೊಂಡು ಹೋಗಬೇಕು, ಮನೆಯಲ್ಲಿ ಯಾರಿಲ್ಲಲ್ಲ, ಸಹಾಯ ಮಾಡುವವರು ಯಾರಿಲ್ಲ, ನಿಸ್ಸಹಾಯಕವಾಗಿದ್ದೇವೆ, ಕಷ್ಟದಲ್ಲಿದ್ದೇವೆ, ದುಃಖದಲ್ಲಿದ್ದೇವೆ, ನೋವಿನಲ್ಲಿದ್ದೇವೆ. ನಾಳೆ ಹೇಗೆ ಜೀವನ ಮಾಡಬೇಕು, ನಾಳೆ ಏನಾಗುತ್ತದೋ ಏನಾಗುವುದಿಲ್ಲೋ, ನಾಳೆ ಸಿಗುತ್ತದೋ ಸಿಗುವುದಿಲ್ಲೋ, ನಾಳೆ ಆಗುತ್ತದೋ ಆಗುವುದಿಲ್ಲೋ, ನಾಳೆ ನೆರವೇರುತ್ತದೋ ನಡೆಯುವುದಿಲ್ಲೋ, ನಾಳೆಗೋಸ್ಕರ ಚಿಂತಿಸ್ತೇವೆ, ನಾಳೆಗೋಸ್ಕರ ಆಲೋಚಿಸ್ತೇವೆ. ನಾಳೆ ಮುಂದಿನ ದಿನಗಳು, ವಾರಗಳು, ತಿಂಗಳಿಗೋಸ್ಕರ ಯೋಚನೆ ಮಾಡಿ 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 ಚಿಂತನೆಗೆ ಒಳಗಾಗಿ ಮಾನಸಿಕವಾಗಿ ಒಳಗಾಗುತ್ತೇವೆ. ದೇವರು ನಮಗೋಸ್ಕರ, ನಿಮಗೋಸ್ಕರ ನಮ್ಮನ್ನು ಸೃಷ್ಟಿಸುವಾಗಲೇ ದೇವರು ತನ್ನ ಸಂಕಲ್ಪ, ದೇವರು ಮೊದಲೇ ನಮಗೋಸ್ಕರ ಆಲೋಚನೆ ಮಾಡಿಟ್ಟಿದ್ದಾನೆ. ಮೊದಲೇ ನಮಗೋಸ್ಕರ ದೇವರ ಆಲೋಚನೆ ಮಾಡಿಟ್ಟಿದ್ದಾನೆ. ದೇವರ ಚಿತ್ತ ಇಲ್ಲದೆ ಯಾವುದು ನೆರವೇರುವುದಿಲ್ಲ. ದೇವರು ಮಾಡಿದಂತ ವಾಗ್ದಾನ ಅದು ದೇವರು ನೆರವೇರಿಸಲಿಕ್ಕೆ ಹೋಗ್ತಾ ಇದ್ದಾನೆ. ಆ ದೇಶಕ್ಕೆ ಕಾಲಿಡುವುದಕ್ಕಿಂತ ಹೆಜ್ಜೆ ಮೊದಲೇ ಇವರು ನಕಾರಾತ್ಮಕವಾಗಿ ಚಿಂತಿಸ್ತಾ ಇದ್ದಾರೆ, ನಕಾರಾತ್ಮಕವಾಗಿ ಗುಣ ಬಿಡ್ತಾ ಇದ್ದಾರೆ. ದೇವರಿಗೆ ವಿರುದ್ಧವಾಗಿ, ಸೇವಕರಿಗೆ, ನಾಯಕರಿಗೆ ವಿರುದ್ಧವಾಗಿ ಆಲೋಚಿಸ್ತಾ ಇದ್ದಾರೆ, ಗುಣ ಬಿಡ್ತಾ ಇದ್ದಾರೆ, ತಿರಸ್ಕಾರ ಮಾಡ್ತಾ ಇದ್ದಾರೆ, ವಿರೋಧ ಮಾಡ್ತಾ ಇದ್ದಾರೆ. ಅಪನಂಬಿಕೆ ಬಂತು, ಭಯ ಬಂತು ಇವರಿಗೆ ನೋಡಿ. ದೇವರ ಹೇಳ್ತಾ ಇದ್ದಾರೆ, ಆ ದೇಶ ನಿಮ್ಗೆ ಕೊಡಲಿಕ್ಕೆ ಹೋಗ್ತಾ ಇದ್ದೇನೆ, ಮುಂದೆ ಹೋಗ್ರಿ, ನಾನು ನಿಮ್ಮ ಸಂಗಡ ಇದ್ದೇನೆ. ಭೂ ಪರಲೋಕವನ್ನು ಸೃಷ್ಟಿಸಿದ ಸೃಷ್ಟಿಕರ್ತನಾದ ದೇವರು, ಸಮಸ್ತವನ್ನು ಉಂಟು ಮಾಡಿದ ದೇವರು, ನಮಗೆ ಜಯ ಕೊಡುವ ದೇವರು, ನಮ್ಮ ಸಂಗಡ ಇದ್ದಂತ ದೇವರು, ವಾಗ್ದಾನ ನೆರವೇರಿಸಿದ ದೇವರು ನಮ್ಮ ಸಂಗಡ ಇರುವಾಗ, ನಮ್ಮ ಜೊತೆಯಲ್ಲಿರುವಾಗ, ನಾವು ಒಂದು ಹೆಜ್ಜೆ ಇಟ್ಟರೆ ದೇವರು 10-100 ಹೆಜ್ಜೆಗಳು ನಮ್ಮ ಸಂಗಡ ಇಟ್ಟಿರ್ತಾನೆ. ಆ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳಿಕ್ಕೆ ನಾವು ಹೋಗುವುದಕ್ಕಿಂತ ಮುಂಚೆ, ಕಾಲಿಡುವುದಕ್ಕಿಂತ ಮುಂಚೆ ಭಯ ಇವರಿಗೆ ಬಂತು, ಅಪನಂಬಿಕೆ ಇವರಿಗೆ ಬಂತು, ಅವಿಶ್ವಾಸ ಇವರಿಗೆ ಬಂತು.
ಅದಕ್ಕಾಗಿ ಯೇಸು ಕ್ರಿಸ್ತನ್ ಹೇಳ್ತಾನೆ, ವಿಶ್ವಾಸ ಬಗ್ಗೆ, ನಂಬಿಕೆ ಬಗ್ಗೆ ಮತ್ತೆ ಬರೆದ ಸುವಾರ್ತೆ, ಮಾರ್ಕನ ಬರೆದ ಸುವಾರ್ತೆ, ಲೂಕನ ಬರೆದ ಸುವಾರ್ತೆ, ಯೋಹಾನನ ಬರೆದ ಸುವಾರ್ತೆ. ನೀನು ನಂಬಿಕೆ ಇಡೋದಾದರೆ ನಿನ್ನ ನಂಬಿಕೆ ನಿನಗೆ ಗುಣವಾಗುತ್ತೆ. ನೀನು ನನ್ನನ್ನು ನಂಬುತ್ತೀಯಾ, ನನ್ನ ಹಿಂಬಾಲಿಸು. ನಿನ್ನ ಗುರಿ ಏನು, ನಿನ್ನ ದೃಷ್ಟಿ ಏನು, ನನ್ನ ಹಿಂಬಾಲಿಸು. ನೀನು ಕೊನೆಯ ತನಕ ನೀನು ನಂಬಿದ್ದೀಯಾ, ಅಸಾಧ್ಯವುಳ್ಳ ಕಾರ್ಯಗಳು ಸಾಧ್ಯವಾಗಿ ಮಾಡುತ್ತೆ. ಅಪನಂಬಿಕಸ್ಥನಾಗ್ಬೇಡ, ಅವಿಶ್ವಾಸಿ ಆಗ್ಬೇಡ, ಅಪನಂಬಿಕೆದಿಂದ ಹಿಂತಿರುಗಿ ಹೋಗ್ಬೇಡ. ನಂಬಿಕೆದಿಂದ ಮುಂದೆ ಹೆಜ್ಜೆ ಇಟ್ಟು ನನ್ನ ಹಿಂಬಾಲಿಸು. ನನ್ನನ್ನೇ ನಿನ್ನ ಗುರಿ ದೃಷ್ಟಿಸಿ ನೋಡು. ಆವಾಗ ನಮ್ಮ ಜೀವಿತದ ಅಸಾಧ್ಯವುಳ್ಳ ಕಾರ್ಯಗಳು ದೇವರು ಒಂದೊಂದಾಗಿ ಸಾಧ್ಯವಾಗಿ ಮಾಡಲಿಕ್ಕೆ ಸರ್ವಶಕ್ತಿಯುಳ್ಳ ದೇವರಾಗಿದ್ದಾನೆ. ಏನಾಯ್ತು ಗೊತ್ತು? 12 ಜನ ಹೋಗಿದ್ರು. 12 ಜನರಲ್ಲಿ 2 ಭಾಗವಾಯಿತು. ಒಂದನೇ ಭಾಗ 10 ಜನರ ಗುಂಪಿನ ಭಾಗ. ಇನ್ನ 2ನೇ ಗುಂಪಿನ ಭಾಗ 2. ಯಾರು ಗೊತ್ತ್ರಿ? ಯೆಹೋಶುವ, ಕಾಲೇಬು 2. ದೇಶವೆಲ್ಲ ನೋಡಿದಾವೆ ಇಸ್ರಾಯೇಲರೊಂದಿಗೆ, 10 ಜನರೊಂದಿಗೆ. ದ್ರಾಕ್ಷ ಗಿಡಗಳು, ಅಂಜೂರ ಗಿಡಗಳು, ಒಳ್ಳೆ ತೆಂಗಿನಕಾಯಿ ಗಿಡಗಳು, ಒಳ್ಳೆ ಗಿಡಗಳು, ಮರಗಳು ನೋಡಿದ ಫಲಭರಿತವಾಗಿ ಫಲ ಬಂದಿದೆ. ಈ ಯೆಹೋಶುವ, ಕಾಲೇಬು ಆ ಊರಲ್ಲೇ ಇದ್ದು, ಆ ದೇಶದಲ್ಲಿ ಎಲ್ಲ ಕಿತ್ಕೊಂಡ್ ತಿಂದ್ರು. ದ್ರಾಕ್ಷ ಗಿಡ, ಅಂಜೂರ ಗಿಡಗಳು ಕಿತ್ಕೊಂಡ್ ತಿಂದ್ರು. ರುಚಿ ನೋಡಿದ್ರು, ಆ ಗಿಡಗಳ ರುಚಿ, ಹಣ್ಣುಗಳ ರುಚಿ. 12 ಜನ ಒಂದು ವಾರ ಇದ್ರು, ಎಲ್ಲ ನೋಡಿ ಬಂದ್ರು. ಮೋಶೆ ಕಡೆ ಬಂದ್ರು. ಆವಾಗ ಮೋಶೆ ಅವರಿಗೆ ಪ್ರಶ್ನಿಸ್ತಾ ಇದ್ದಾರೆ, ಸವಾಲು ಮಾಡ್ತಾ ಇದ್ದಾರೆ. ಈ 12 ಜನ ನೀವು ಹೋಗಿ ಬಂದ್ರಿ, ಆ ದೇಶ ಹೇಗಿದೆ, ಆ ದೇಶ ಜನರು ಹೇಗಿದ್ದಾರೆ, ಆ ದೇಶ ಜನರ ಪರಿಸರ ಹೇಗಿದೆ, ಆ ದೇಶ ಹೊಲಗಳು ಹೇಗಿದ್ದಾರೆ, ಆ ದೇಶದ ಮನೆಗಳು ಹೇಗಿದ್ದಾರೆ, ಆ ದೇಶದ ಭೂಮಿ ಹೇಗಿದೆ, ಆ ದೇಶದ ವಾತಾವರಣ ಹೇಗಿದೆ, ಆ ದೇಶದ ಗಾಳಿ ಮಳೆ ಚಲೆ ಹೇಗಿದೆ, ಹೇಗಿದೆ ಅದು ಅಂತೇಳಿ ನೋಡ್ಕೊಂಡ್ ಬಂದಿರುವ ನೀವು, ದೇಶದ ಅನುಭವ ಹೇಗೆ, ಆ ದೇಶದ ಹೊಲದ ಬೀಜಗಳ ಫಲ ಹೇಳ್ರಿ ಹೇಗಿದೆ, ಆ ದೇಶದ ಗಿಡ ಮರಗಳ ರುಚಿ ನನಗೆ ಹೇಳ್ರಿ ಅಂತ ಹೇಳುವಾಗ, ಈ 12 ಮಂದಿ ಹಿರಿಯರಲ್ಲಿ 2 ಭಾಗವಾಯಿತು. ಒಂದು ಭಾಗದ ಜನರು, 10 ಜನರು ಇಸ್ರಾಯೇಲರು ಹಿರಿಯರು ನೆಗೆಟಿವ್ ಆಗಿ ಹೇಳಿದ್ರು ಮೋಶೆಗೆ, ಮೋಶೆ ನಾವು ನೋಡಿದೀವಿ ನಾಯಕನೇ, ಗುರುವೇ, ಆ ದೇಶ ನಾವು ಅವ್ರ ದೃಷ್ಟಿಯಲ್ಲಿ ಮಿಡಿತಗಲುತ್ತಾ ಇದ್ದೀವಿ, ಮಿಡಿತಗಳಾಗೆ ಆ ಮಿಡಿತಲ್ ನಾವನ್ನು ನೋಡಿ ಕೊಂದಾಗ್ತಾರ. ಅವ್ರ ಕೈಯಲ್ಲಿ ನಾವು ನಿಲ್ಲಲಿಕ್ಕೆ ಆಗೋದಿಲ್ಲ. ಅವರು ಬಲವಂತರು, ಶಕ್ತಿವಂತರು, ಜ್ಞಾನವಂತರು. ನಾವು ನೋಡಿದ್ರೆ ಅವ್ರ ಕೈಯಲ್ಲಿ ಹಿಂಗೆ ಇದ್ದೀವಿ, ಕಿಡ್ಡ ಬುಡ್ಡು ಇದ್ದೀವಿ ಅವ್ರ ಕೈಯಲ್ಲಿ. ಅವ್ರು 7.5 ಫೀಟ್, 6.5 ಫೀಟ್, 5.5 ಫೀಟ್ ಇರುವ ಕೈಯಲ್ಲಿ ನಾವು ಎಲ್ಲಿ ಯುದ್ಧ ಮಾಡ್ಲಿಕ್ಕೆ ಆಗುತ್ತದ್ರಿ? ಹೇಗೆ ಜಯಿಸ್ಲಿಕ್ಕಾಗುತ್ತದ್ರಿ? ನಾವಂತೂ ಹೋಗೋದಿಲ್ಲ, ನಾವ್ ಇಲ್ಲೇ ಇರ್ತೀವಿ, ನೀವು ಮಾತ್ರ ಹೋಗಿ ಬರ್ರಿ. 10 ಜನರು ಗುಂಪು. ನಕಾರಾತ್ಮಕವಾದ ಆಲೋಚನೆ, ನಕಾರಾತ್ಮಕವಾದ ಚಿಂತೆಗಳು, ಅಪನಂಬಿಕೆ ಮಾತುಗಳು, ಅವಿಶ್ವಾಸ ಹಿಂಜರಿಗುವಿಕೆ, ಅಪನಂಬಿಕೆ ಹಿಂಜರಿಗುವಿಕೆ. ದೇವರನ್ನು ನೋಡ್ತಾ ಇಲ್ಲ, ಪರಲೋಕದ ದೇವರನ್ನು. ಆ ಗ್ರಾಮವನ್ನು ನೋಡ್ತಾ ಇದ್ದಾರೆ, ಆ ಪಟ್ಟಣವನ್ನು ನೋಡ್ತಾ ಇದ್ದಾರೆ, ಆ ದೇಶ ಜನರನ್ನು ನೋಡ್ತಾ ಇದ್ದಾರೆ, ಆ ದೇಶ ಬಲ ಶಕ್ತಿ ಜ್ಞಾನವಂತರನ್ನು ನೋಡ್ತಾ ಇದ್ದಾರೆ, ಆ ದೇಶದ ಪರಿಸರ ನೋಡ್ತಾ ಇದ್ದಾರೆ. ಪರಲೋಕದ ದೇವರನ್ನು ನೋಡ್ತಾ ಇಲ್ಲ. ಪರಲೋಕದ ದೇವರು ನಮ್ಮ ಸಂಗಡ ಇದ್ದಾನೆ, ಆತನು ಮಾಡಿದ ವಾಗ್ದಾನ ನಮ್ಮಲ್ಲಿ ನೆರವೇರಿಸುತ್ತಾನೆ. ಅದು ಬಿಟ್ಟಿದ್ದಾನೆ. ನಕಾರಾತ್ಮಕ ಮುಂದೆ ಹೆಜ್ಜೆಕ್ಕೆ ಹೋಗ್ತಾ ಇಲ್ಲ. ಮೋಶೆಗೆ ವಿರುದ್ಧವಾಗಿ ತಿರುಗಿ ಬಿದ್ರು ಈ 10 ಜನ. 2 ಇದಾರೆ ನೋಡ್ರಿ. ಯಾರೆಲ್ರಿ? ಯೆಹೋಶುವ, ಕಾಲೇಬು. ಇವ್ರ ಜೀವಿತ ಚರಿತ್ರೆ ನಾವು ಧ್ಯಾನ ಮಾಡೋದು. ಇವ್ರ ವಿಶ್ವಾಸ ಹೇಗಿತ್ತು, ಇವರು ಪಾಸಿಟಿವ್ ಮಾತುಗಳು ಹೇಗಿತ್ತು, ಸಕಾರಾತ್ಮಕವಾದ ಮಾತುಗಳು ಹೇಗಿತ್ತು, ಸಕಾರಾತ್ಮಕವಾದ ಹೃದಯ. 9 ಪಾಯಿಂಟ್ಗಳು ಕಲಿಯೋಣ. ಎಷ್ಟು ಪಾಯಿಂಟ್ಗಳು? 9 ಪಾಯಿಂಟ್ಗಳು. 9 ಕಾರ್ಯಗಳು ಇವರಿಂದ ಕಲಿಯೋಣ. ಹಲ್ಲೆಲೂಯಾ. 1ನೇ ಕಾರ್ಯ, ಯೆಹೋಶುವ ಕಾಲೇಬ್ ಬರ್ತಾನೆ. ಬಂದು ಮೋಶೆ ಕೇಳ್ತಾ ಇದ್ದಾನೆ. 10 ಜನರ ರಿಪೋರ್ಟ್ ನೆಗೆಟಿವ್ ಇತ್ತು, ನಕಾರಾತ್ಮಕವಾಗಿದೆ, ಅವಿಶ್ವಾಸ ಇದೆ, ಅಪನಂಬಿಕೆ ಇದೆ. ಇವ್ರು ಮುಂದೆ ಹೆಜ್ಜೆ ಇಟ್ಟು ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಹಿಂಜರಿಗೆ ಒಂದು ಕಡೆ ಹೋಗಿದ್ದಾರೆ. 2 ಬಂದಿದ್ದಾರೆ. ಮೋಶೆ ಕೇಳ್ತಾ ಇದ್ದಾನೆ, ಯೆಹೋಶುವ, ಕಾಲೇಬರೇ, ಹೇಳ್ರಿ, ನೀವೇ ನಿಮ್ಮ ಅನುಭವ ಹೇಳ್ರಿ. ನೀವ್ ಏನೇನ್ ನೋಡಿದ್ರಿ? ಕಾನಾನ್ ದೇಶ
ಏನೇನಲ್ಲಿ ಬಿತ್ತಲ್ಪಟ್ಟಿದೆ, ಜನರು ಹೇಗಿದ್ದಾರೆ ಅಂತೇಳಿ ಹೇಳುವಾಗ ಆವಾಗ ಯೆಹೋಶುವ ಕಾಲೇಬ್ ಹೇಳ್ತಾರೆ, ಈಗ ಹೋಗ್ರ ವಚನ ಒಂದೊಂದಾಗಿ ಧ್ಯಾನ ಮಾಡು. ತೆಗಿರಿ ಅರಣ್ಯಕಾಂಡ ಒಂದೊಂದಾಗಿ ಧ್ಯಾನ ಮಾಡು. 14ನೇ ಅಧ್ಯಾಯ 7ನೇ ವಚನ ಓದಿ. ಓದಿ ಪಟ್ಟಿಗಳು ನಾವು ಧ್ಯಾನ ಮಾಡು. ಓದಿ. ಇಸ್ರಾಯೇಲರ ಸರ್ವ ಸಮೂಹದವರಿಗೆ ಹೀಗಂದನು, ಇಸ್ರಾಯೇಲರ ಸರ್ವ ಸಮೂಹದವರೆಲ್ಲರಿಗೆ ಈಗ ಅಂದನು, ನಾವು ಸಂಚರಿಸಿ ನೋಡಿದ ದೇಶವು ಅತ್ಯುತ್ತಮವಾದದ್ದು, ಅದು ಹಾಲು ಜೇನು ಹರಿಯುವಂತ ದೇಶ. ಯೆಹೋವನು ನಮ್ಮನ್ನು ಮೆಚ್ಚಿಕೊಂಡರೆ ಅದರಲ್ಲಿ ನಮ್ಮನ್ನು ಸೇರಿಸಿ ಹಲ್ಲೆಲೂಯಾ. ಏನಂತ ಇದೆ ನೋಡಿ, ಪಾಸಿಟಿವ್, ಸಕಾರಾತ್ಮಕವಾದಂತ ನಂಬಿಕೆ, ಸಕಾರಾತ್ಮಕವಾದಂತ ವಿಶ್ವಾಸ, ಸಕಾರಾತ್ಮಕವಾದಂತ ಧೈರ್ಯ, ಸಕಾರಾತ್ಮಕವಾದಂತ ಶಕ್ತಿ, ಸಕಾರಾತ್ಮಕವಾದಂತ ಕಾರ್ಯ, ಸಕಾರಾತ್ಮಕವಾದಂತ ಮುಂದೆ ಯಾರನ್ನು ಮೆಚ್ಚಿಕೊಂಡ್ರೆ ನಮ್ಮನ್ನು. ದೇವರ ನಮ್ಮನ್ನು ಕರೆತಂದ, ದೇವರ ನಮ್ಮನ್ನು ಆರಿಸಿಕೊಂಡ, ದೇವರ ನಮ್ಮನ್ನು ಮರುಭೂಮಿಗೆ ನಡೆಸಿದ, ದೇವರ ನಮ್ಮ ಸಂಗಡ ಇದ್ದ. ಒಂದು ಕಾಲದಲ್ಲಿ ಮರುಭೂಮಿಯಲ್ಲಿ ನೀರು ಕುಡಿಲಿಕ್ಕೆ ನೀರಿರ್ಲಿಲ್ಲ. ದೇವರು ನೀರು ಕೊಟ್ಟ ಪ್ರಾರ್ಥಿಸಿದಾಗ ಊಟ ಮಾಡಲಿಕ್ಕೆ ಮನ್ನಾ ಆಹಾರ ಇರಲಿಲ್ಲ. ಹಸಿವೆದಿಂದ ನಮ್ಮ ಮಕ್ಕಳು ಸಾಯುವಾಗ ಮೋಶೆ ನಾವು ಪ್ರಾರ್ಥಿಸಿದ್ದೇವೆ, ಪರಲೋಕದ ಮನ್ನಾ ದೇವರ ಅನುಗ್ರಹಿಸಿದ. ಶತ್ರುಗಳು ನಮ್ಮನ್ನು ಬೆನ್ನತ್ತುವಾಗ ಅಮಾಲಿಕ್ಯರು, ಅಮ್ಮೋನಿಯರು, ಯೋಧೇಮರು ಇವರು ಬೆನ್ನತ್ತುವಾಗ ಶತ್ರುಗಳ ಮೇಲೆ ದೇವರು ಜಯ ಕೊಟ್ಟ. ಅಂತ ಪರಲೋಕದ ದೇವರು ನಮ್ಮ ಸಂಗಡ ಇರುವಾಗ ಈ ದೇಶ ನಮಗೆ ಕೊಡದೆ ಇರ್ತಾನೇನೋ ನೋಡ್ರಿ. ಎಲ್ಲ ಪಾಸಿಟಿವ್, ಸಕಾರಾತ್ಮಕ. ಇಂಥ ಮನೋಭಾವನ ನಮ್ಮಲ್ಲಿರ್ಬೇಕು, ಇಂಥ ಹೃದಯ ನಮ್ಮಲ್ಲಿರ್ಬೇಕು, ಇಂಥ ವಿಶ್ವಾಸ ನಮ್ಮಲ್ಲಿರ್ಬೇಕು, ಇಂಥ ನಂಬಿಕೆ ನಮ್ಮಲ್ಲಿರ್ಬೇಕು. ಓ ದೇವರೇ, ನೀ ನನ್ನ ಸಂಗಡ ಇದ್ದೀನಿ, ನೀನು ನನ್ನ ಕಡೆ. ದೇವರೇ, ನೀ ನನ್ನ ಸಂಗಡ ಇದ್ದಿ ಪ್ರಭಾ, ನೀ ನನ್ನ ಜೊತೆಯಲ್ಲೇ ಇದ್ದಿ ಪ್ರಭಾ. ನನ್ನನ್ನು ಕರೆದಿರುವ ದೇವರು ನಂಬಿಗಸ್ತನು, ನನ್ನನ್ನು ಕರೆದಿರುವ ದೇವರು ಸರ್ವಶಕ್ತಿ ಉಳ್ಳವನು, ನನ್ನನ್ನು ಕರೆದಿರುವ ದೇವರು ನನ್ನ ಸಂಗಡ ಇದ್ದಾನೆ. ನನ್ನನ್ನು ಕರೆದಿರುವ ದೇವರು ನನ್ನ ಪ್ರಾರ್ಥನೆ ಕೇಳುವಾತನು, ನನ್ನನ್ನು ಕರೆದಿರುವ ದೇವರು ನನ್ನ ವಿಶ್ವಾಸ ನೋಡಿ ನನ್ನ ಪ್ರಾರ್ಥನೆ ಕೇಳಿ ಉತ್ತರಿಸುವ ದೇವರು, ನನ್ನೊಂದಿಗೆ ಮಾತನಾಡುವ ದೇವರು, ಅನೇಕ ವಾಗ್ದಾನಗಳು ಮಾಡಿದ ದೇವರು. ಆ ದೇಶ ನನಗೋಸ್ಕರ ಕೊಟ್ಟಿದ್ದಾನೆ, ಆ ದೇಶಕ್ಕೆ ನಾನು ಹೋಗುತ್ತೇನೆ. ಆ ದೇಶಕ್ಕೆ ಹೋಗುವುದಕ್ಕಾಗಿ ದೇವರು ವಾಗ್ದಾನ ಮಾಡಿದ್ದಾನೆ. ನಮ್ಮ ದೇವರು ನಂಬಿಗಸ್ತನು. ಆ ನಂಬಿಕೆ, ವಿಶ್ವಾಸ, ಧೈರ್ಯ, ಶಕ್ತಿ, ಬಲ ನಮಗಿರಬೇಕು. ದೇವರು ನಮ್ಮನ್ನು ಮೆಚ್ಚಿಕೊಂಡ್ರೆ ಆ ದೇಶ ನಮಗೆ ಸ್ವಾಧೀನ ಮಾಡುವಾತ. ಲೋಕದಲ್ಲಿರುವುದಕ್ಕಿಂತ ನಮ್ಮೊಳಗಡಿರುವ ಆತನು ದೊಡ್ಡವು. ದೇವರು ಉತ್ತಮವಾದ ದೇಶ, ಶ್ರೇಷ್ಠವಾದ ದೇಶ, ಫಲಭರಿತವಾದ ದೇಶ ನಿಮಗೋಸ್ಕರ ನಾನು ಇಟ್ಟಿದ್ದೇನೆ, ಅದನ್ನು ಹೊಂದಿಕೊಳ್ಳಿರಿ ಸಾಕು. ಪರಲೋಕ ದೇವರು ನಮಗೋಸ್ಕರ ಇಟ್ಟಿದ್ದಾನೆ. ಪರಲೋಕದ ದೇಶ ಪರಿಶುದ್ಧವಾದ ಪರಲೋಕ, ನೀತಿ ನ್ಯಾಯದಿಂದ ಕೂಡಿದಂತ ಪರಲೋಕ. ಈ ಲೋಕ ನಮಗೆ ಶಾಶ್ವತ ಅಲ್ಲ. ಪರಲೋಕಕ್ಕೆ ಪ್ರವಾಸಿಗಳಾಗಿ ಒಂದು ದಿನ ಆ ಎತ್ತಲ್ಪಡುತ್ತೇವೆ ಕ್ರಿಸ್ತನ ಬರಲಿಕ್ಕೆದಲ್ಲಿ ಪರಲೋಕಕ್ಕೆ. ಈ ದಿನನೇ ವಿಶ್ವಾಸದಿಂದ ಮುಂದೆ ಹೆಜ್ಜೆವು. ಆ ದೇಶ ನಮಗೆ ಪರಲೋಕ ಕೊಟ್ಟಿದ್ದಾನೆ. ದೃಢವಾಗಿ ನಂಬಿ ಮುಂದೆ ಹೆಜ್ಜೆಟ್ಟಿ ಮುಂದೆಯಿಂದ ನಾವು ಸಾಗೋಣ ದೇವರಲ್ಲಿ. ಇಬ್ಬರು ವಿಶ್ವಾಸ ನೋಡಿ, 10 ಮಂದಿ ಬರೀ ನೆಗೆಟಿವ್, ಹಿಂದೆನೆ ಹೋಗೋದವು, ಮುಂದೆ ಬರ್ತಾ ಇಲ್ಲ. ಇವ್ರಿಗೆ ಆಗೋದೇನೆ ಇಲ್ಲ, ನಡೆಯೋದೇನೆ ಇಲ್ಲ. ಇವ್ರಿಗೆ ಏನ್ ಹೇಳ್ರಿ, ಕೇಳ್ತಿರ್ತಾರೆ. ಮೋಶೆ ಧರ್ಮಶಾಸ್ತ್ರ ಕೇಳಿದ್ದಾರೆ, ಮೋಶೆ ಅನೇಕ ಸಲ ಎಚ್ಚರಿಸಿದ್ದಾನೆ, ಮೋಶೆ ಅನೇಕ ಸಲ ಬೋಧಿಸಿದ್ದಾನೆ, ಮೋಶೆ ಅನೇಕ ಸಲ ಪ್ರಕಟಿಸಿದ್ದಾನೆ, ಮೋಶೆ ಅನೇಕ ಸಲ ದೇವರಿಂದ ಅದ್ಭುತಗಳು ಮಾಡಿದ್ದಾರೆ, ಅದ್ಭುತಗಳು ನೋಡಿದ್ದಾರೆ, ಅದ್ಭುತಗಳು ಕೇಳಿದ್ದಾರೆ, ಅದ್ಭುತಗಳ ಅನುಭವಕ್ಕೆ ಬಂದಿದ್ದಾರೆ, ಸೂಚಕ ಕಾರ್ಯಗಳು ನೋಡಿದ್ದಾರೆ. ಮತ್ತೆ ಅಪನಂಬಿಕೆ, ಮತ್ತೆ ಅವಿಶ್ವಾಸ, ಮತ್ತೆ ಅಜ್ಞಾನತನ, ಮತ್ತೆ ಭಯ. ಭಯ ಏನ್ ಮಾಡಾಕ ಕೊಡುದು, ಅರ್ಥ ಆಗ್ತಾ ಇದೆ? ಭಯ ಏನ್ ಮಾಡಾಕ ಕೊಡುದು, ಭಯ ಮುಂದೆ ಹೆಜ್ಜೆ ಇಡಾಕ ಆಗೋದಿಲ್ಲ. ವಿಶ್ವಾಸ ಅಪನಂಬಿಕೆ ನಿರೀಕ್ಷಕ್ಕೆ ನಡೆಸೋದಿಲ್ಲ. ಅಪನಂಬಿಕೆ ಅವಿಶ್ವಾಸ ಎದಕ್ಕೆ ನಡೆಸೋದಿಲ್ಲ? ನಿರೀಕ್ಷಕ್ಕೆ ನಡೆಸೋದಿಲ್ಲ. ಅರ್ಥ ಆಗ್ತಾ ಇದೆ? ಭಯ ಮುಂದೆ ಹೆಜ್ಜೆ ಇಡಕ್ಕಾಗೋದಿಲ್ಲ, ಭಯ
ಮುಂದೆ ನಡ್ಸಕ್ ಆಗುದಿಲ್ಲ. ಅಪನಂಬಿಕೆ, ಅವಿಶ್ವಾಸ ಮನುಷ್ಯನ ಹೃದಯದಲ್ಲಿ ಇದ್ದಾಗ ನಮ್ಮನ್ನು ನಿರೀಕ್ಷಕ್ಕೆ ನಡೆಸುವುದಿಲ್ಲ. ನಿರೀಕ್ಷಕ್ಕೆ ಮುಂದೆ ಸಾಗುವುದಕ್ಕಾಗಿ ಆಗುವುದಿಲ್ಲ. ಭಯಕ್ಕೆ ಒಳಗಾಗುವುದರಿಂದ ಇಸ್ರಾಯೇಲರು ಜನರನ್ನು ನೋಡಿ, ದೇಶವನ್ನು ನೋಡಿ, ಅವ್ರ ಶಕ್ತಿ ನೋಡಿ, ಅವ್ರ ಬಲ ನೋಡಿ, ಅವ್ರ ಜ್ಞಾನ ನೋಡಿ ಏನ್ ಮಾಡಕ್ ಆಗ್ತಾ ಇಲ್ಲ. ಇಸ್ರಾಯೇಲರಿಗೆ ಮುಂದೆ ಹೋಗಕ್ ಆಗ್ತಾ ಇಲ್ಲ. ಹೇಳ್ತಾ ಇದ್ರೆ ನಮ್ಗೆ ಆಗುವುದಿಲ್ರಿ. ಇಬ್ರು ಹೇಳ್ತಾರೆ, ಇಸ್ರಾಯೇಲರೇ ಸುಮ್ಕುಂತ, ಬರೇ ಇದೇನೆ ಏನು ನಿಮ್ದು ಯಾವಾರ ಒಳ್ಳೆದು ನಡೆಯುವಾಗ ಬರೇ ಕೇಡು ಮಾಡುವುದೇ, ಒಳ್ಳೆ ಕಾರ್ಯಗಳು ನಡೆಯುವಾಗ ಕೇಡೇ ನೀವು ಬರೇ ನಕಾರತಿ ಆಗುದಂತೋಗೋ ಮಾಡೋದಂತೋಗ ಏನು ಈ ಮಂದಿ ಏನಾಗುದು ಕೊಡಿ ಸುಮ್ನೆ ಗದರಿಸೇ ಬಿಟ್ರು ಇಬ್ರು. ಯವನಸ್ಥರು ವಯಸ್ಸಾಗಿದ್ದವ್ರನ್ನ ಗದರಿಸಿದ್ರು. ನಿಮಗೂ ಆಗುದಿಲ್ಲ, ನಮ್ಮನ್ನು ಮಾಡಕ್ ಕೊಡುದಿಲ್ಲ. ನೀವು ಮಾಡುದಿಲ್ಲ, ನಮ್ಮನ್ನು ಮಾಡಕ್ ಕೊಡುವುದಿಲ್ಲ. ನೀವು ಹೋಗುದಿಲ್ಲ, ನಮ್ಮನ್ನು ಹೋಗಕ್ ಕೊಡುವುದಿಲ್ಲ. ಈ ಎರಡಿಬ್ಬರು ಯವನಸ್ಥರೇ ಕುಂದ್ರ ಸುಮ್ನೆ ಹಿರಿಯರಾದ್ರೆ ನಿಮ್ ಪುರುಷ ಕೆಡ್ತಾರೆ ಕುಂದ್ರದೆ. ದೇವರು ಉತ್ತಮವಾದ ದೇಶ ಕೊಟ್ಟಿದ್ದಾನೆ. ಅಲ್ಲೆಲಿಯಾ, ಹೋಗೋಣ ಮುಂದೆ. ದೇವರು ನಮ್ಮನ್ನು ಮೆಚ್ಚಿಕೊಂಡ್ರೆ ಅಲ್ಲೆಲಿಯಾ, ನಾವು ನಂಬಿರುವ ದೇವರು ಜೀವಿಸುವ ದೇವರು, ನಾವು ನಂಬಿರುವ ದೇವರು ಸರ್ವಶಕ್ತಿವುಳ್ಳ ದೇವರು, ನಾವು ನಂಬಿರುವ ದೇವರು ಲೋಕದಲ್ಲಿ ಇರೋದಕ್ಕಿಂತ ನಮ್ಮಲ್ಲಿ ಇರುವಾತನು ದೊಡ್ಡವನಾಗಿದ್ದಾನೆ. ನಾವು ಸಾಧಾರಣ ದೇವರಲ್ಲ, ಎಲ್ಲವನ್ನು ನೆರವೇರಿಸುವ ದೇವರು. ನಕಾರಾತ್ಮಕ, ಸಕಾರಾತ್ಮಕ ಇಂಥ ನಂಬಿಕೆ ಬೇಕು, ಇಂಥ ಸಮರ್ಪಣೆ ಬೇಕು. ಅಲ್ಲೆಲಿಯಾ, ಎಲ್ಲಕ್ಕೂ ಮುಂದೆ ಇರ್ಬೇಕಲ್ಲ. ಚಿಕ್ಕ ಕೆಲಸ ಇರ್ಲಿ ದೇವರಿಗಾಗಿ, ದೇವರ ರಾಜ್ಯಕ್ಕಾಗಿ, ಚಿಕ್ಕ ಕಾರ್ಯ ಇರ್ಲಿ ಮುಂದೆ ಹೆಜ್ಜಿಡ್ಬೇಕು. ದೇವರೇ ನಿನಗಾಗಿ ಮಾಡ್ತಾ ಇದೆ, ನಿನ್ನ ನಾಮ ಮಹಿಮಕ್ಕಾಗಿ ಮಾಡ್ತೇನೆ, ನಿನ್ನ ಕಾರ್ಯಕ್ಕಾಗಿ ಮಾಡ್ತೇನೆ, ನಿನ್ನ ರಾಜ್ಯಕ್ಕಾಗಿ ದುಡಿತಾ ಇದ್ದೇನೆ, ನಿನ್ನ ರಾಜ್ಯಕ್ಕಾಗಿ ಮುಂದೆ ಹೋಗುತ್ತೇನೆ, ನಿನ್ನ ರಾಜ್ಯಕ್ಕಾಗಿ ನುಗ್ಗುತ್ತೇನೆ. ಇಂಥ ಮನೋಭಾವನೆ ಇರಬೇಕು. ಎಲ್ಲಕ್ಕಾಗೋದಿಲ್ಲ, ಆಗೋದಿಲ್ಲ, ನಡೆಯೋದಿಲ್ಲ, ನೈತೆ ಆಡು ಇರಬಾರು. ಅರ್ಥ ಆಗ್ತಾ ಇದೆ? ಮುಂದೆ ನೀವು ನನ್ನನ್ನು ರಾತ್ರಿ 1 ಗಂಟೆಗೆ ಕರೀರಿ ಸೇವೆಗಾಗಿ. ಐ ಆಮ್ ರೆಡಿ. ಮುಂದೆ ಹೆಚ್ಚಿರ್ಬೇಕು. ಕಷ್ಟ ಬರ್ಲಿ, ನಷ್ಟ ಬರ್ಲಿ, ಹಿಂಸೆ ಬರ್ಲಿ, ಶ್ರಮ ಬರ್ಲಿ, ದೇವರಿಗೆ ನಿನಗಾಗಿ ಐ ಆಮ್ ರೆಡಿ. ನಾನು ಸಿದ್ಧವಾಗಿದ್ದೇನೆ. ದೇವರು ನನ್ನನ್ನು ಕರ್ತಾನ್ರಿ. ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ ತನ್ನ ಸಭೆಯಲ್ಲಿ. ನಾನು ಸಿದ್ಧವಾಗಿದ್ದೇನೆ. ಎಲ್ಲ ಪ್ರಾರ್ಥನಾ ಮಾಡ್ಲಿಕ್ಕೆ ಸಿದ್ಧ, ಸೇವೆಗೆ ಬರಲಿಕ್ಕೆ ಸಿದ್ಧ, ಆತ್ಮಗಳ ಬಗ್ಗೆ ಕಣ್ಣೀರು ಸುರಿಸಲಿಕ್ಕೆ ಸಿದ್ಧ, ಆತ್ಮಗಳನ್ನು ಕರ್ಕೊಂಡು ಬರಲಿಕ್ಕೆ ಸಿದ್ಧ, ಕಷ್ಟಗಳು ಸಹಿಸ್ಕೊಳ್ಳಿಕ್ಕೆ ಸಿದ್ಧ, ನೋವುಗಳು ಸಹಿಸ್ಕೊಳ್ಳಿಕ್ಕೆ ಸಿದ್ಧ, ಆತ್ಮಗಳನ್ನು ಗೆಲ್ಲಲಿಕ್ಕೆ ಸಿದ್ಧ. ಇಬ್ಬರು ಹೇಳ್ತಾ ಇದ್ದಾರೆ, ದೇವರು ನಮ್ಮನ್ನು ಮೆಚ್ಚಿಕೊಂಡ್ರೆ ಆ ದೇಶ ಸ್ವಾಧೀನ ಮಾಡುತ್ತಾನೆ. ಈ ನಂಬಿಕೆ ಇಲ್ವಾ? ಈ ವಿಶ್ವಾಸ ಇಲ್ವಾ? ದೇವರೇ ನಿನ್ನ ನಂಬಿದ್ದೇನೆ, ನಾನು ಒಂದು ಕಾರ್ಯಕ್ಕೆ ಹೋಗ್ತಾ ಇದ್ದೇನೆ, ನೆರವೇರಿಸುವ ದೇವರು. 2ನೇ ಪಾಯಿಂಟ್ ಇವರಲ್ಲಿ ಕಲಿಯೋಣ. ಇಬ್ಬರಲ್ಲಿ ಸೆಕೆಂಡ್ ಪಾಯಿಂಟ್ ತೆಗೆ. ಅರಣ್ಯಕಾಂಡ 13ನೇ ಅಧ್ಯಾಯ 30ನೇ ವಚನ. 2ನೇ ಪಾಯಿಂಟ್ ಇಬ್ಬರು ಕಾಲೇಬು ಯೆಹೋಶುವನು. ಒಳ್ಳೆ ಗುಣ, ಒಳ್ಳೆ ಸಕಾರಾತ್ಮಕವಾದ ನಂಬಿಕೆ. ಇಸ್ರಾಯೇಲರು 13ನೇ ಅಧ್ಯಾಯ 30ನೇ ವಚನ. ಇಸ್ರಾಯೇಲರು ಮೋಶೆಗೆ ವಿರೋಧವಾಗಿ ಗುಣಗುಟ್ಟಲಾಗಿ ಕಾಲೇಬನು ಅವರನ್ನು ಸುಮ್ಮನಿರಿಸಿ ನಾವು ನಿರ್ಭಯವಾಗಿ ಆ ಬೆಟ್ಟದ ಸೀಮೆಗೆ ಹತ್ತಿ ಹೋಗಿ ಅದನ್ನು ಸ್ವಾಧೀನ ಮಾಡಿಕೊಳ್ಳೋಣ. ಸಾಧ್ಯ ಪಾಯಿಂಟ್. ಬರೇ ನಿಗೆ ನಕಾರಾತ್ಮಕವಾಗಿ ಹೇಳ್ತಾರೆ. ಸುಮ್ನಿರಿಸಿ ಬಿಟ್ಟಿದ. ಸುಮ್ನಿರಿಸಿ ಏನ್ ಮಾಡಿದ್ರೆ ಗೊತ್ತು? ಯೆಹೋಶುವ ಕಾಲೇಬನು ಹೋಗೋಣ, ಕಾನಾನ್ ದೇಶ ಬೆಟ್ಟವನ್ನು ಹತ್ತಿ ಹೋಗೋಣ. ಹತ್ತಿರವಾಗಿದೆ, ಬೆಟ್ಟ ಹತ್ತೋಣ. ಬೆಟ್ಟ ಹತ್ತಿ ಏನ್ ಮಾಡ್ಕೊಳ್ಳೋಣ? ಸ್ವಾಧೀನ ಮಾಡಿ. ದೇವರು ನಮ್ಮ ಸಂಗಡ ಇದ್ದಾನ್ರಿ. ದೇವರು ನಮ್ಮ ಜೊತೆಯಲ್ಲಿದ್ದಾನೆ. ದೇವರು ಮಾಡಿದ್ದಾನೆ ವಾಗ್ದಾನ. ಆ ವಾಗ್ದಾನ ನೆರವೇರಿಸುವ ದೇವರು. ಅಲ್ಲೆಲಿಯಾ, ಹೋಗೋಣ. ದೇವರು ನಮ್ಮ ಸಂಗಡ ಇದ್ದಾರೆ, ಹೋಗೋಣ. ಯಾವುದು ನಡೆಯೋದಿಲ್ಲ ಅದು ನಡೆಯುವಂಗ ಮಾಡ್ತಾನೆ, ಯಾವುದು ಆಗೋದಿಲ್ಲ ಅದು ಆಗುವಂಗ ಮಾಡ್ತಾನೆ ದೇವರು. ಎಲ್ಲಿ ಸ್ಟಾಪ್ ಇದೆ ಮತ್ತಲ್ಲಿ ಪುನಃ ಮಾಡಿರ್ಲಿಕ್ಕೆ ಶಕ್ತಿ ಕೊಡ್ತಾನೆ. ಎಲ್ಲಿ ಹಿಂಜರಿಗಿದೆ ಮತ್ತೆ ಮುಂದೆ ಹೋಗಕ ಪ್ರಯತ್ನ ಮಾಡು. ನೀನು ಮುಂದೆ ಹೆಜ್ಜೆ ಇಡು, ಬಿದ್ದಿ ಎದ್ದೇಳು. ಮತ್ತೆ ದೇವರು ಶಕ್ತಿ ಕೊಡುವಾತನು, ದೇವರು ಬಲ ಕೊಡುವಾತನು. ಬರೀ ಇಷ್ಟು ವರ್ಷಗಳ ಅಪನಂಬಿಕಸ್ಥನಾಗಿ ಜೀವಿಸಿದಿ, ಮುಂದೆ ನಂಬಿಕೆ ಇಡು.
ನನ್ನ ದೇವರು ಮಾತನಾಡುವ ದೇವರು, ಜೀವಿಸುವ ದೇವರು, ನಾನು ನಂಬಿರುವ ದೇವರು ಕೈಯಲ್ಲಿ ಯಾವುದು ಅಸಾಧ್ಯವಿಲ್ಲ, ಎಲ್ಲ ಸಾಧ್ಯನೇ. ಮುಂದೆ ದೇವರು ಮುಂದೆ ನಮಗೋಸ್ಕರ ಒಳ್ಳೆದನ್ನು ಇಟ್ಟಿದ್ದಾನೆ. ಒಳ್ಳೆದು ಇಟ್ಟಿದ್ದಾನೆ, ಶಾಶ್ವತ ಕಾಲವಾಗಿದ್ದು, ನಿತ್ಯವು ನಿರಂತರ ಇದ್ದಿದ್ದು, ಕೊನೆ ತನಕ ಇರುವಂತದ್ದು. ದೇವರು ನಮಗೋಸ್ಕರ ಇಟ್ಟಿದ್ದು ಯಾರು ಕಸ್ಕೊಂಗಿಲ್ಲ, ಯಾರು ತೆಗೆದುಹಾಕುವುದಿಲ್ಲ, ಯಾರು ಕಳ್ತನ ಮಾಡುವುದಿಲ್ಲ. ದೇವರು ನಮಗೋಸ್ಕರ ಇಟ್ಟಿರುವ ಅನುಗ್ರಹಗಳು, ಆಶೀರ್ವಾದಗಳು, ವಾಗ್ದಾನಗಳು, ಕೃಪೆ, ಅದ್ಭುತ ಕಾರ್ಯಗಳು, ಆಶ್ಚರ್ಯ ಕಾರ್ಯಗಳು, ಅದನ್ನು ಹೊಂದಿಕೊಳ್ಳುವುದಕ್ಕಾಗಿ ಮುಂದೆ ಹೆಜ್ಜೆ ಇಟ್ಟು ಹೋಗು. ನಕಾರಾತ್ಮಕವಾಗಿ ಇಲ್ಲೇ ಚಿಂತೆ ಮಾಡಿದ್ರೆ ಮುಂದೆ ಹೋಗೋಕಾಗ್ತಾ ಇಲ್ಲ. ಇಲ್ಲೇ ಕುಂತಾರ, ಇಲ್ಲೇ ಇದ್ದಾರೆ, ಮುಂದೆ ಹೋಗ್ತಾ ಇಲ್ಲ. ಇನ್ನೇನು ಹೊಂದಿಕೊಳ್ಳುವುದು? ಒಂದು ಕೆಲಸ ಮಾಡ್ಲಿಕ್ಕೆ ಹೋಗ್ತಾ ಇದೆಯಾ, ದೇವರೇ ನಿನ್ನನ್ನು ಸಂಗಡಿದೆ, ಪ್ರಾರ್ಥನೆ ಮಾಡಿ ಮುಂದೆ ಹೆಜ್ಜೆ. ಅಲ್ಲಿಯಾ ಒಂದು ಕೆಲಸಕ್ಕೆ ಹೋಗ್ತಾ ಇದೆಯಾ, ಪ್ರಾರ್ಥನೆ ಮಾಡಿ ಮುಂದೆ ಹೆಜ್ಜೆ. ಒಂದು ವ್ಯಾಪಾರ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದೆಯಾ, ಪ್ರಾರ್ಥನೆ ಮಾಡಿ ಮುಂದೆ ಹೆಜ್ಜೆ. ಜನರು ನಿನ್ನನ್ನು ವಿರೋಧಿಸ್ತಾ ಇದ್ರ, ಪ್ರಾರ್ಥನೆ ಮಾಡಿ ಆ ಜನರನ್ನು ದೇವರಿಗೆ ಒಪ್ಪಿಸ್ಕೊಡು. ನಿನಗೇನಾಗ ಅಡ್ಡಿಗಳಿದಾವ, ಅಡ್ಡಿಗಳನ್ನು ತೆಗೆದುಹಾಕಿ ಪ್ರಾರ್ಥನೆ ಮಾಡಿ ಮುಂದೆ ಹೆಜ್ಜೆ ಇಡು. ದೇವರು ನಮ್ಮ ಸಂಗಡಿದ್ದು ಎಲ್ಲ ನೆರವೇರಿಸ್ತಾರೆ. ರೋಗ ಬರ್ತಾ ಇದೆಯಾ, ರೋಗದಿಂದ ಪೀಡಿಸಲ್ಪಡ್ತಾ ಇದೆಯಾ, ಯೇಸುವಿನ ನಾಮದಲ್ಲಿ ಗುಣ ಇದೆ, ಸ್ವಸ್ಥತವಿದೆ, ಆರೋಗ್ಯವಿದೆ, ಬಿಡುಗಡೆ ಇದೆ, ಪ್ರೇರ್ ಮಾಡು, ಮುಂದೆ ಹೆಜ್ಜೆ ಇಡು. ಆ ದೇವರು ನಮ್ಗೆ ಏನ್ ಮಾಡ್ತಾನೆ, ಎಲ್ಲವನ್ನು ನಮ್ಮ ಕಂಟ್ರೋಲ್, ಸ್ವಾಧೀನ. ದೇವರು ಯಾವಾಗ ಸ್ವಾಧೀನ ಮಾಡಿದ ನಮ್ಗೆ ಹೇಳ್ರಿ, ಯಾವಾಗ ಹೇಳ್ರಿ, ನೆನಪಿದೆಯಾ? ಕೇಳ, ಸ್ವಾಧೀನವಾಗಿಲ್ಲ. ದೇವರು ಆದಾಮ್ ಅವ್ವಲನ್ನು ಉಂಟು ಮಾಡಿದನು. ಸೃಷ್ಟಿಸಿದಾಗ ಇವು ಭೂಮಿ ಮೇಲಿರುವಂತಹ ಸಮಸ್ತವನ್ನು ದೇವರು ಉಂಟು ಮಾಡಿದ. ಪ್ರಾಣಿಗಳನ್ನು, ಜಂತುಗಳನ್ನು, ಮೃಗಗಳನ್ನು, ಹಕ್ಕಿಗಳನ್ನು, ಪಕ್ಷಿಗಳನ್ನು, ಭೂಮಿ ಮೇಲಿರುವಂತಹ ಭೂಮಿಯನ್ನು, ಹೊಲಗಳನ್ನು, ಸಮಸ್ತವನ್ನು ಉಂಟು ಮಾಡಿದ. ಉಂಟು ಮಾಡಿದ ನಂತರ ಆದಾಮ್, ನಾನ್ ನಿಮ್ಮನ್ನು ಇವೆಲ್ಲಕ್ಕೂ ಮೇಲೆ ಅಧಿಕಾರ ಕೊಡ್ತಾ ಇದ್ದೇನೆ. ಏನ್ ಕೊಡ್ತಾ ಇದ್ದೇನೆ? ಅಧಿಕಾರ. ಈ ಭೂಮಿ ಮೇಲೆ ಇದ್ದಿದ್ದೆಲ್ಲ ನಿನ್ನದು. ನೀನೇನ್ ಮಾಡು? ಸ್ವಾಧೀನ ಮಾಡು. ಏನು ಮಾಡು? ಸ್ವಾಧೀನ ಮಾಡಿ. ಏನ್ ಮಾಡು? ದೊರೆತನ ಮಾಡು. ಯಾವಾಗ ನಮ್ಗೆ ಸ್ವಾಧೀನ ಮಾಡಿದೆಯಲ್ಲ, ಯಾವಾಗ? ಆದಿಯಲ್ಲೇ. ಅಲ್ಲೆಲ್ಲಯ್ಯ, ಯಾವಾಗ ಸ್ವಾಧೀನ ಮಾಡಿದ? ಆದಿಯಲ್ಲೇ ಸ್ವಾಧೀನ ಮಾಡಿದ ದೇವರು. ಅದಕ್ಕಾಗಿ ಅರ್ಥ ಆಗ್ತಾ ಇದೆ? ಸ್ವಾಧೀನ ಮಾಡಿದ ದೇವರು. ಏನ್ ಮಾಡ್ರಿ ನೀವು? ಹೋಗ್ರಿ, ಸಾಕು, ಹೋಗ್ರಿ, ಸ್ವಾಧೀನ ಮಾಡ್ಕೊಳ್ರಿ. ಎರಡನೇ ನಾನು ಈಗ 3ನೇ ಪಾಯಿಂಟ್ ನಾವು ಧ್ಯಾನ ಮಾಡುವ. ತೆಗಿರಿ 3ನೇ ಪಾಯಿಂಟ್, 13ನೇ ಅಧ್ಯಾಯ 30ನೇ ವಚನ. 13ನೇ ಅಧ್ಯಾಯ 30ನೇ ವಚನ ಓದ್ರಿ. ಓದ್ರಿ. ಇಸ್ರಾಯೇಲರು 30ನೇ ವಚನ. 30ನೇ ವಚನ ಉಂಟು. ಓದ್ರಿ. ಇಸ್ರಾಯೇಲರು ಹಾ ಮೋಶೆಗೆ ವಿರೋಧವಾಗಿ ಹಾ ಮುಗುಂಟಲಾಗಿ ಹಾ ಕಾಲೇಬನು ಅವರನ್ನು ಸುಮ್ಮನಿರಿಸಿ ನಿರ್ಭಯವಾಗಿ ಆ ಬೆಟ್ಟದ ಸೀಮೆಗೆ ಹಾ ಹತ್ತಿ ಹೋಗಿ ಅದನ್ನು ಸ್ವಾಧೀನಪಡಿಸಿಕೊಳ್ಳೋಣ, ಅದನ್ನು ಜಯಿಸಬಲ್ಲೆವು ಎಂದು ಹೇಳಿದನು. ಸಾಕು. ನೆಕ್ಸ್ಟ್ 3ನೇದಾಗಿ ಹೇಳ್ತಾ ಇದ್ದೇನೆ, ಏನ್ ಮಾಡೋಣ? ಅದನ್ನು ಜಯಿಸೋಣ. ಅಲ್ಲೆಲ್ಲ 1, 2ನೇದಾಗಿ ಸ್ವಾಧೀನ ಮಾಡ್ಕೊಳ್ಳೋಣ, 3ನೇದಾಗಿ ಏನ್ ಮಾಡೋಣ? ಜಯಿಸೋಣ. ಯಾಕೆ ಜಯಿಸೋಣ? ನಮ್ಮ ಇಸ್ರಾಯೇಲರಲ್ಲಿ ಅವರಷ್ಟು ಬಲ ನಮ್ಗಿಲ್ಲ, ಅವರಷ್ಟು ಶಕ್ತಿ ನಮ್ಗಿಲ್ಲ, ಅವರಷ್ಟು ಜ್ಞಾನ ನಮ್ಗಿಲ್ಲ. ಅವ್ರು ಎತ್ತರವಾಗಿದ್ದಾರೆ. ಕಾನಾನ್ ದೇಶದವರು ಸ್ವಾಧೀನ ಮಾಡ್ಲಿಕ್ಕೆ ಎತ್ತರವಾಗಿದ್ದಾರೆ. ಅವರೊಂದಿಗೆ ಯುದ್ಧ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಹೇಗೆ ಜಯಿಸೋಣ? ಪರಲೋಕದ ದೇವರು ನಮ್ಮ ಸಂಗಡ ಇದ್ದಾನೆ. ಯಾರ ಸಂಗಡ ಇದ್ದಾನೆ? ಯಾರ ಸಂಗಡ ಇದ್ದಾನೆ? ನಮ್ಮ ಸಂಗಡ. ಕಾರ್ಯ ಮಾಡೋನು ಯಾರು? ದೇವರು. ಕಾರ್ಯ ಮಾಡೋನು ಯಾರು? ದೇವರು. ನಾವು ದೇವರಲ್ಲಿ ಸಮಸ್ತ ಒಪ್ಪಿಸ್ಕೊಡೋಣ. ನಮ್ಮ ಸಂಗಡ ದೇವರಿದ್ದಾನೆ. ಅದಕ್ಕಾಗಿ ನಮಗೆ ಜಯ ಕೊಡುತ್ತಾನೆ. ನಮ್ಮ ಪಕ್ಷದಲ್ಲಿ ಯುದ್ಧ ಮಾಡೋನು ಯಾರು? ಪರಲೋಕ ದೇವರು. ನಮ್ಮ ಪಕ್ಷದಲ್ಲಿ ಜಯ ಕೊಡೋನು ಯಾರು? ಪರಲೋಕದ ದೇವರು. ನಮ್ಮ ಪಕ್ಷದಲ್ಲಿ ನಮ್ಮ ಸಂಗಡ ಇದ್ದು ಶತ್ರುಗಳನ್ನು ಓಡಿಸೋನು ಯಾರು? ನಮ್ಮ ದೇವರು. ಜಯಿಸೋಣ್ರಿ. ದೇವರು ಮಾಡಿದ ವಾಗ್ದಾನ ಮರಿಲಿಕ್ಕೆ ಹೋಗಬೇಡ.
ದೇವರು ಮಾಡಿದ ವಾಗ್ದಾನ ಅಪನಂಬಿಕೆಯಿಂದ ಹಿಂತಿರುಗಿ ಹೋಗ್ಬೇಡ. ದೇವರು ಮಾಡಿದ ವಾಗ್ದಾನ ಅದು ನೆರವೇರಿಸುವ ದೇವರು. ಅದರಲ್ಲಿ ಜಯಿಸುವುದಕ್ಕಾಗಿ ದೇವರು ನಮ್ಮ ಸಂಘದಲ್ಲಿರುವಾಗ ಭೂ ಪರಲೋಕವನ್ನು ಸೃಷ್ಟಿಸಿದ ಸರ್ವಶಕ್ತಿವುಳ್ಳ ದೇವರು, ನಮ್ಮನ್ನು ನಿಮ್ಮನ್ನು ರಕ್ಷಿಸಿದ ಸರ್ವಶಕ್ತಿವುಳ್ಳ ದೇವರು, ಮನುಷ್ಯರನ್ನು ನೋಡಿ ಭಯಪಡಬೇಡ್ರಿ, ಮನುಷ್ಯರನ್ನು ನೋಡ್ರಿ ಕುಗ್ಗಿ ಹೋಗ್ಬೇಡ್ರಿ, ಮನುಷ್ಯರನ್ನು ನೋಡಿ ಹಿಂಜರಿಗೆ ಹೋಗ್ಬೇಡ, ಮನುಷ್ಯರನ್ನು ನೋಡಿ ನಿಸ್ಸಹಾಯಕ ಬೇಡ, ಸೃಷ್ಟಿಯನ್ನು ನೋಡಿ ಲೋಕವನ್ನು ನೋಡಿ ಮುಂದೆ ಹಿಂದೆ ಹೋಗಕ್ ಹೋಗ್ಬೇಡ. ಸಮಸ್ತವನ್ನು ಸೃಷ್ಟಿಸಿದ ಸೃಷ್ಟಿವುಳ್ಳ ಕರ್ತನು ನಮ್ಮ ಸಂಗಡ ಇರುವಾಗ ನಮ್ಮ ಪಕ್ಷದಲ್ಲಿ ನಿಂತು ಜಯ ಕೊಡುವ ಆತನ. ಇಂಥ ಮನೋಭಾವನೆ, ವಿಶ್ವಾಸ, ಸಕಾರಾತ್ಮಕವಾದ ಆಲೋಚನೆಗಳು ನಮ್ಮಲ್ಲಿ. ವಿಶ್ವಾಸಕ್ಕೆ ತಕ್ಕಾಗೆ ಒಳ್ಳೆ ಆಲೋಚನೆಗಳು ಬರಬೇಕು ನಮ್ಮಲ್ಲಿ. ಸಕಾರಾತ್ಮಕವಾಗಿ ಬರಬೇಕು, ನಕಾರಾತ್ಮಕವಾಗಿ ಅಲ್ಲ. ಯಾವಾಗ ನಾವು ನಿಜವಾಗಿ ನಂಬಿ ಸಕಾರಾತ್ಮಕವಾಗಿ ಚಿಂತಿಸುತ್ತೇವೋ, ಸಕಾರಾತ್ಮಕವಾದ ಧೈರ್ಯ, ಸಕಾರಾತ್ಮಕವಾದ ವಿಶ್ವಾಸ, ಸಕಾರಾತ್ಮಕವಾದ ಶಕ್ತಿ, ಸಕಾರಾತ್ಮಕವಾದ ಪ್ರೋತ್ಸಾಹ, ಸಕಾರಾತ್ಮಕವಾದಂತ ಆಲೋಚಿಸುವಂತ ನಮ್ಮ ಬಾಯಿನಿಂದ ಎಲ್ಲ ಒಳ್ಳೆದನ್ನೇ ಹೊರಡುತ್ತದೆ, ಒಳ್ಳೆದೇ ಹೊರಡುತ್ತದೆ. ದೇವರಿಂದ ಎಲ್ಲ ಸಾಧ್ಯ. ನಾವು ಪ್ರಾರ್ಥನೆ ಮಾಡೋಣ, ಆಗುತ್ತದೆ. ಮುಂದೆ ಹೋಗೋಣ, ಎಲ್ಲ ನಡೆಯುತ್ತದೆ. ದೇವರ ಹೆಸರಿನಲ್ಲಿ ಹೋಗೋಣ, ಎಲ್ಲ ಸಾಧ್ಯ ಇದೆ. ಯಾವುದು ದೇವರಿಗೆ ಅಸಾಧ್ಯವಿಲ್ಲ. ದೇವರು ನಮ್ಮ ಸಂಗಡ ಇದ್ದಾನೆ, ದೇವರು ನಮ್ಮನ್ನು ಕರೆದಿದ್ದಾನೆ, ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ, ದೇವರ ಶಕ್ತಿ ನಮ್ಮಲ್ಲಿದೆ, ದೇವರ ಬಲ ನಮ್ಮಲ್ಲಿದೆ, ದೇವರು ನಮ್ಮನ್ನು ಕರೆದಿದ್ದಾನೆ. ದೇವರು ನಮ್ಮ ಸಂಗಡ ಇರುವಾಗ ಯಾವುದು ಭಯ? ಹಲ್ಲೆಲೂಯಾ. ವಿಶ್ವಾಸ. ಮೂರನೇದಾಗಿ ಕಾಲೇಬನು ಯೆಹೋಶುವನು ಹೇಳ್ತಾ ಇದ್ದಾನೆ, ದೇವರು ನಮ್ಮನ್ನು ಮೆಚ್ಚಿಕೊಂಡ್ರೆ, ದೇವರು ನಮ್ಮ ಸಂಗಡ ಇದ್ರೆ, ಎರಡನೇದಾಗಿ ಸ್ವಾಧೀನ ಮಾಡೋದಕ್ಕೆ ಜಯ ಕೊಡುತ್ತಾನೆ. ಹಲ್ಲೆಲೂಯಾ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಆಮೆನ್. ನಂಬಿಕೆ ಉಳ್ಳದೆ, ನಂಬಿಕೆದಿಂದ ಮುಂದೆ ಹೋಗುಂಡೆ. ಅಲ್ಲಲೆಯ ಮುಂದೆ ಎಲ್ಲ ದೇವರು ಜಯ ಕೊಡುತ್ತಾರೆ. ಕಷ್ಟಗಳ ಮೇಲೆ ಜಯ, ರೋಗದ ಮೇಲೆ ಜಯ, ಪಾಪದ ಮೇಲೆ ಜಯ, ಶಾಪದ ಮೇಲೆ ಜಯ, ತೊಂದರೆಗಳ ಮೇಲೆ ಜಯ, ಚಿಂತೆಗಳ ಮೇಲೆ ಜಯ, ಮಾನಸಿಕ ಆಲೋಚನೆಗಳ ಮೇಲೆ ಜಯ, ಅಪನಂಬಿಕೆ ಮೇಲೆ ಜಯ, ಅವಿಶ್ವಾಸದ ಮೇಲೆ ಜಯ, ನಕಾರಾತ್ಮಕವಾದ ಚಿಂತೆಗಳ ಮೇಲೆ ಜಯ. ಅಲ್ಲೆಲಿಯ ಸೈತಾನ ಅಲ್ಲೇ ಕುಂದ್ರಿಸ್ತಾನ, ಅಲ್ಲೇ ಕುಂದ್ರ ಮುಂದೆ ಜಡಕ್ಕಾಗುದಿಲ್ಲ. ಸೈತಾನು ಮನಕಾಳೂರಿ ಸೈತಾನ್ ನಿಲ್ಲುದು. ಅಲ್ಲೆಲಿಯ ದೆವ್ವಗಳು ಗಡಗಡ ಗಡಗಡ ನಡುಗುತ್ತಾವೆ, ದುರಾತ್ಮಗಳು ಗಡಗಡ ಗಡ ನಡುಗುತ್ತವೆ. ಶಕ್ತಿವಂತರು ಪ್ರಾರ್ಥನಾ ವೀರರು. ಅಲ್ಲೆಲಿಯ ಹೊರಗಡೆಯಿಂದಾನೇ ದುಷ್ಟ ಶಕ್ತಿಗಳು ಬಿಟ್ಟು ಹೋಗ್ತವೆ. ಸೈತಾನನ ಮೇಲೆ ಜಯ, ದುರಾತ್ಮಗಳ ಮೇಲೆ ಜಯ. ಯಾರಾದ್ರೂ ನಮ್ಗೆ ವಿರುದ್ಧವಾಗಿ ಮಾತ್ರ ಮಾಡಿದ್ರು ಕೂಡ ನಮ್ಗೆ ಯಾವುದು ತಗಲೋದಿಲ್ಲ. ಯಾಕೆಂದ್ರಿ ಪ್ರಾರ್ಥನದಲ್ಲಿ ಜಯ. ಅಲ್ಲೆಲಿಯ ಪ್ರಾರ್ಥನೆ ಮಾಡಿದ್ರೆ ಸೈತಾನನಿಗೆ ಇಷ್ಟ. ಎರಡು, ಆರಾಧನೆ ಮಾಡಿದ್ರೆ, ಚರ್ಚಿಗೆ ಬಂದು ಆರಾಧನೆ ಮಾಡಿದ್ರೆ ಸೈತಾನನ ಇಷ್ಟ ಅಲ್ಲ. ಅದಕ್ಕಾಗಿ ಭಾನುವಾರ ಮಾತ್ರ ಎಲ್ಲ ಅಡ್ಡಿಗಳು ತರ್ತಾವ. ದೇವರನ್ನು ಸ್ತುತಿಸೋದು ಸೈತಾನನಿಗೆ ಇಷ್ಟ ಇಲ್ಲ, ದೇವರನ್ನು ಕೊಂಡಾಡೋದು ಸೈತಾನನಿಗೆ ಇಷ್ಟ ಇಲ್ಲ,
ಪ್ರಾರ್ಥನೆ ಮಾಡುವುದು ಸೈತಾನನಿಗೆ ಇಷ್ಟ ಇಲ್ಲ. ದೇವರ ಶಕ್ತಿ ಹೊಂದಿಕೊಳ್ಳೋದು ಸೈತಾನನಿಗೆ ಇಷ್ಟ ಇಲ್ಲ. 3 ಸೈತಾನನಿಗೆ ಇಷ್ಟ ಇಲ್ಲ. ಯಾವ್ದಲ್ರಿ? ನಾವು ರಕ್ಷಣೆ ಹೊಂದೋದು ಸೈತಾನನಿಗೆ ಇಷ್ಟ ಇಲ್ಲ. ನಂಬಿ ರಕ್ಷಣೆ ಹೊಂದೋದು ಸೈತಾನನಿಗೆ ಇಷ್ಟ ಇಲ್ಲ. ಅದಕ್ಕಾಗಿ ನಂಬಿಕೆ ಇಡುವಾಗ ಅನೇಕ ಶೋಧನೆಗಳು ತರ್ತಾನೆ ನಮ್ಗೆ ವಿರುದ್ಧವಾಗಿ. ನಂಬಿಕೆ ಬಿಟ್ಟು ಹೋಗಾಕ, ವಿಶ್ವಾಸ ಬಿಟ್ಟು ಹೋಗಾಕ, ಎಲ್ಲಿ ಬಿಟ್ಟು ಬಂದಿ ಮತ್ತೆ ಅದಕ್ಕೆ ತಿರುಗಿ ಹೋಗಾಕ. ಅದಕ್ಕಾಗಿ ಜನರು ನಂಬಿಗಸ್ತರಾಗಿ ನಿಲ್ತಾ ಇಲ್ಲ. 2 ದೋಣಿ, ಆ ಕಡೆ ಒಂದು ಕಾಲು, ಈ ಕಡೆ ಒಂದು ಕಾಲು. ಚರ್ಚಿಗೆ ಬಂದ್ರೆ ಬೆಳಗ್ರಿ, ಮನೆಯಾಗ ಹೋದ್ರೆ ಕರ್ಕೊಂಡು, ಈ ಕಡೆ ಒಂದು ಕಾಲು, ಈ ಕಡೆ ಒಂದು. ಅರ್ಥ ಆಗ್ತಾ ಇದೆ? 2 ದೋಣಿ ಪ್ರಯಾಣ ಮಾಡ್ಬೋದು. ನಾವು ನಂಬಿರುವ ದೇವರು ಒಬ್ಬನೇ ದೇವರನ್ನು ನಂಬಿರಿ. ಅಲ್ಲೆಲ್ಲಿಯ ಒಬ್ಬನೇ ದೇವರನ್ನು ಆರಾಧಿಸ್ರಿ, ಒಬ್ಬನೇ ದೇವರಲ್ಲಿ ಪ್ರಾರ್ಥಿಸ್ರಿ. 2 ದೋಣಿ ಯಾಕೆ? ಈ ಕಡೆ ಈ ಕಡೆ 2 ದೋಣಿ, ಒಂದೇ ದೋಣಿ. ಪ್ರಭಾ, ನಾನ್ ನಿನ್ನ ನಂಬಿದ್ದೇನೆ, ಸಹಾಯ ಕೊಡಿ. ಅಲ್ಲೆಲ್ಲಿಯ ಕಷ್ಟಗಳು ಸಹಿಸ್ಕೊಳ್ಲಿಕ್ಕೆ ರೆಡಿ, ಹಿಂಸೆಗಳು ಸಹಿಸ್ಕೊಳ್ಲಿಕ್ಕೆ ರೆಡಿ, ಜನರು ನಮ್ಮನ್ನು ನೋವುಪಡಿಸ್ಲಿಕ್ಕೆ ರೆಡಿ, ಸಹಿಸ್ಕೊಳ್ಲಿಕ್ಕೆ ರೆಡಿ. 1 ದೋಣಿ ಮಾತ್ರ, ಕ್ರಿಸ್ತನ ದೋಣಿಯಲ್ಲಿ ನಾವು ಕೂತುಕೊಂಡಿದ್ದೇವೆ. ನಮ್ಮನ್ನು ನಡೆಸ್ಕೊಂಡು ಹೋಗೋನು ಯಾರು? ದೇವರು. ತುದ ಮುಟ್ಟಿಸೋನು ಯಾರು? ದೇವರು. ನಂಬಿಕೆದಿಂದ ನಾವು ಜೀವಿಸುವಾಗ ಸೈತಾನನಿಗೆ ಇಷ್ಟ ಆಗೋದಿಲ್ಲ. ಅರ್ಥ ಆಗ್ತಾ ಇದೆ? ಅದಕ್ಕಾಗಿ ಶೋಧಿಸ್ತಾನೆ. ಶೋಧನೆಗಳು ಶಾಶ್ವತ ಕಾಲವಲ್ಲ, ಸ್ವಲ್ಪ ಮಾತ್ರ ಶೋಧಿಸಿ ಬಿಟ್ಟು ಬಿಡ್ತಾವ. ಅಲ್ಲೆಲ್ಲಿಯ ಜಯಪು. ಈ 10 ಮಂದಿ ಇಸ್ರಾಯೇಲ್ ಇರೋದಾರ ನೋಡ್ರಿ, ಬದಲಿಗೆ ನೆಗೆಟಿವ್ ಮಾಡಿ ಅಲ್ಲೇ ಕುಂತಾರ, ಮುಂದಕ್ಕೆ ಹೋಗ್ತಾ ಇಲ್ಲ. 2 ಎದ್ದೇ ನಿಂತಿದ್ದಾರೆ. ಯಾರು? ಯೆಹೋಶುವ, ಕಾಲೇಬ್. ದೇವರು ನಮ್ಮ ಸಂಗಡ ಇದ್ದಾನೆ, ಜಯ ಕೊಡುತ್ತಾನೆ. ಅಲ್ಲೆಲ್ಲಿಯ ಮುಂದಿನ ಕಾರ್ಯಗಳು ಮುಂದಿನ ವಾರ ಧ್ಯಾನಿಸ. ಅಲ್ಲೆಲ್ಲಿಯ ಸಮಯ ಪ್ರಾರ್ಥನೆ.